ಅದು ಕಾಲ್ ಬರ್ತೈತಿ. ಏನು ಸಾಧುಗಳಿದ್ದಾರೆ ಎಚ್ಚರಿಕೆ ಅಂತ, ನಾಯಿಗಳಿದ್ದಾವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ತಾರಲ್ಲ, ಹಂಗೆ ಸಾಧು ಸ್ವಾಮಿಗಳ ಸನ್ಯಾಸಿಗಳು ಸಾಧುಗಳು ಅದಾರ ಅಂದ್ರೆ ಎಚ್ಚರಿಕೆ ಅಂತ. ಅದು ಅರ್ಥಕತಿ. ನಾವು ಎರಡು ದ್ವಂದ್ವ ಅರ್ಥ ಅದಾವ ಅದ್ರಾಗ. ಅದಕ್ಕೆ ಲಿಂಗ ಧಾರಣ ಎಲ್ಲಿ ಮಾಡ್ಲಿಕ್ಕೆ ಬರ್ತೈತೆ ಅಂದ್ರೆ ಪರಿಶುದ್ಧವಾದ ಅಂತಃಕರಣದಲ್ಲಿ. ಅದನ್ನ ಲಿಂಗ ಅಂದ್ರೆ ಅದೇನು ಜಡ ವಸ್ತು ಅದು ಕಟ್ಟಾಕ ಉಚ್ಚಾಕ ಬರ್ತೈತೆ, ಮೊದಲೇ ರೆಡಿ ಇದ್ದದ್ದೈತಿ. ಅದನ್ನು ಹೊಸದಾಗಿ ಏನು ಧಾರಣ ಮಾಡುವ ಅವಶ್ಯಕತೆನೇ ಇಲ್ಲ. ಅದರ ತಿಳುವಳಿಕೆ ಮಾಡ್ಕೋಬೇಕಾಗೈತೆ. ಲಿಂಗ ಅಂದ್ರೆ ಜ್ಞಾನ, ಅರಿವು. ಅರಿವನ್ನು ಹೊಸದಾಗಿ ಏನಾರ ಎದರಿಂದ ಮಾಡಕ್ಕೆ ಬರ್ತೈತೇನ? ಯಾರಿಂದ ಮಾಡಲ್ಪಟ್ಟದ್ದನ ಅದು? ಲಿಂಗಪ್ಪ ಮಾಡಿ ಕೊಡ್ತಾನೆ ಅಂತ ಬರ್ತಿದ್ರು ಮೊದಲ, ಗೊತ್ತೈತಿಲ್ಲ? ತುಪ್ಪದ ಕಂತಿ ಲಿಂಗಪ್ಪ ಅವನ್ನ ಮಾಡಿ ಚಮಚೆಲೆ ತಿಕ್ತಿದ್ರ ಅವ್ನ ಹಂಗೆ ನುಣಕ್ ಬರುವಂಗ. ನಾವು ಸಣ್ಣಂದ ಇರ್ತಾರ ನೋಡ್ತಿದ್ವಿ ಅವನು ಲಿಂಗಪ್ಪ. ಗೋನಿನ ಗಂಗಾಮಟ್ಟ ಮಟ್ಟ ಅಲ್ಲ, ಊರೆಲ್ಲ ಅಡ್ಡಾಡ್ತಿದ್ರ. ಗಂಗಮ್ಮನ ಮನ್ಯಾಗ ಅಟ್ಟ ಇತ್ತನ ಅದ. ತುಪ್ಪದ ಕಂತಿ ಅಂತೆ. ಅವಾಗ ಬಂದ್ ಕಾರ್ ಅದನ್ನ ಮಾಡಿ ಕಟ್ಟಿ ಹೋಗಿದ್ದ ಲಿಂಗಪ್ಪ ತುಪ್ಪದ ಕಂತಿ ಅಂತೆ. ತುಪ್ಪ ಹಚ್ಚಿ ಅದಕ್ಕೆ ಚಮಚೇಲಿ ಹಿಂಗೆ ತಿಕ್ತಿದ್ರು ಹಿಂಗೆ. ಆ ಎಣ್ಣೆ ಬದ್ಲಿ ತುಪ್ಪದ ಕಂತಿ ಮಾಡಿಸ್ತವಂತ. ಎಣ್ಣೆ ಕಂತಿ ಬ್ಯಾಡ ನಮಗೆ, ತುಪ್ಪದ ಕಂತಿ ಮಾಡ್ರಿ ಅಂತ. ತುಪ್ಪ ತಂದು ಕೊಡ್ರಿ ಅಂತಿದ್ದವು ಚಮಚೆ. ಅವಾಗ ಏನ್ರಿ ಏನು ಕಡಿಮೆ ಇತ್ತ. ಅವನ್ನ ಹಚ್ಚಿ ಮಿನಿ ಕಾಣುವಂಗ ಅದನ್ನ ಮಕ ಕಾಣ್ಬೇಕಾದ್ರಾಗ. ಹಂಗ ಅದ ಲಿಂಗಪ್ಪ. ಅದು ಡೌನ್ ಆತಂದ್ರೆ ಇದನ್ನ ಕಂತಿ ಮಾಡಪ್ಪ, ಇದನ್ನ ಇದಾಗೈತಿ ಲಿಂಗ ಅದ್ರ. ಮತ್ತು ಭಾಳ ದಿನ ಅದನ್ನ ನೀರಾಗ ಎದ್ದೆ ಎಲ್ಲ ಇದಾಗಿ ಹೋಗುದು. ಅದಕ್ಕೊಂದು ವಸ್ತ್ರ ಹಾಕೋದು, ಮತ್ತು ಸುತ್ತಿಡೋದು, ಮತ್ತು ಅದಕ್ಕೆ ಮಲು ಹಾಕೋದು. ಯಾಕ್ರಿ ಜಿಗದ ಎಲ್ಲಾರು ಹೋದಿತ್ತಂತ ಎಡ್ಡಾಡ್ 3 ಮಲು ಹಾಕೋದು ಗುಣಗಡೆಗೆ. ಅದಕ್ಕೆ ಇಂಥವೆಲ್ಲ ಮಾಡ್ತಿದ್ರಿ. ಆದ್ರೂ ಐತಿ ಒಬ್ಬರು ಗೊಳ ಹಾಕೊಂಡು ಅಡ್ಡಾಡ್ತಿರ್ತಾರ ಹಂಗೆ. ಗೊಳಾಟ ಮಾಡಿ ಬಗಲಾಗ ಇದನ್ನು ಮಾಡ್ಕೊಂಡು ಆಚಾರ ಅದ ಒಂದು ದೊಡ್ಡಿಸ್ತಾನ ಅದ ಗುಣಗಡಿಗೆ ಹಾಕೊಂಡು ಅಡ್ಡಾಡು. ನಮಸ್ಕಾರ ಮಾಡುವಾಗ ಬಂದದ್ದು ಬೀಳ್ತಿದ್ವಿ ದಡಲ್ಲ ಅಂತ. ಅಜ್ಜ ನಮಸ್ಕಾರ ಮಾಡೋ ಶಾಂತಪ್ಪಾಜಿತ್ ಅವನು ಗುಣಗಡಿಗೆ ರುದ್ರಾಕ್ಷಿ ಅವೇನೇನು ಬಂತು ನೋಡ್ಲಿ ಹರ್ಕೊಂಡನ ಅಂತಿದ್ರು. ಅಜ್ಜ ಕೊಳ್ಳಾಗ ಇವನು ಗಂಟಿ ಕಟ್ಕೊಂಬ ದಡಲ್ಲ ಅಂತ ನಮಸ್ಕಾರ ಮಾಡವ ಬೆದ್ದು ಬಿಡು. ದನ ಹರ್ಕೊಂಡನ ಕೊಳ್ಳಾಗೆಲ್ಲ ಟೂಕಿ ಕಟ್ಕೊಂಡು ಬಂದಿದ್ದ ಎಲ್ಲ ಏನೆಲ್ಲ ಹುಚ್ಚುತ್ತಾನ. ಇವತ್ತಿ ಪಟ್ಟ ಇದೊಂದು ಸಂಪ್ರದಾಯ. ಜಗತ್ತಿಗೆಲ್ಲ ಉಪಯೋಗ ಬರ್ಬೇಕ್ರಿ ಅಂತದ್ದು ಹೇಳಿರಿ. ಅಡ್ಡಿಲ್ಲ, ಯಾವ್ದಾರ ಒಂದು ಗುಂಪಿಗೆ ಯಾವ್ದಾರ ಮೂಲ್ಯ ಅಂತ ಹೇಳಿರಿ, ಅದಕ್ಕೆ ಬರುದ್ರಿ ಅದು. ನೀನು ಲಿಂಗಪ್ಪನ ಪೂಜೆ ಎಷ್ಟು ಮಂದಿಗೆ ಉಪಯೋಗ ಬರ್ತೈತಿ? ಜಗತ್ತಿನ ಜನರಿಗೆಲ್ಲ ಬರ್ತೈತೆ ಅನ್ನೋದು ಉಪಯೋಗ ಬರ್ತೈತಿ. ಅಂತದ್ದು ಹೇಳ್ಕೊತ ಕುಂತಿ ಏನು ನಾವು? ಜಗತ್ತಿನ ಮಾನವ ಮಾತ್ರರಿಗೆಲ್ಲ ಎಲ್ಲ ಕಾಲದೊಳಗೂ ಉಪಯೋಗ ಬರ್ಬೇಕದು. ಹಿಂದೂ ಮುಂದು ಎಂದೂ ಇದು ವಿಚಾರ ಏನೈತೆಲ್ಲ ವಿವೇಕ ಎಲ್ಲ ಕಾಲದೊಳಗೂ ಉಪಯೋಗ ಬರುವಂಥದ್ದು, ಎಲ್ಲರಿಗೂ ಉಪಯೋಗ ಬರುವಂಥದ್ದು. ನಮ್ದು ಅಲ್ಲಪ್ಪ ಅನ್ನೋಂಗಿಲ್ಲವ, ಹೌದಿಲ್ಲ? ಅವರ ಹೊರಗಿನ ಮುರ್ತಾ ಇಟ್ಕೊಂಡು ಗುಂಪು ಮಾಡ್ಕೊಂಡು ಇದು ನಮ್ಮ ಅದಕ್ಕೆ ನಾಮ ರೂಪಗಳು ಏನದಾವಲ್ಲ ಅವು ಬೀದ ಬುದ್ಧಿ ಹುಟ್ಟಿಸ್ತಾವ, ಗುಂಪು ಮಾಡಕ್ಕೆ ಹಚ್ತಾವ. ಅದೇ ಸಂಬಂಧ ಅಜ್ಜವ್ರು ಅವನು ಬಿಟ್ರಿ ಅಂತ. ಸುಖ ಏನಮ್ಮ ಅಂತ ಯಾಕೆ ಇಟ್ಟದ್ದು? ಅದನ್ನ ಉದ್ದೇಶನ ಅದ. ಸುಖ ಯಾರಿಗೆ ಬೇಕಾಗಿಲ್ಲ, ಯಾರಿಗೆ ಗೊತ್ತಿಲ್ಲ. ಅದ್ರ ಕಡೆ ಅದು ಬೇಕಾಗೈತಿ, ಅದರ ನೆನವೇ ಆಗಿರೋದು. ನಾವು ಮತ್ತೆ ಏನಾರ ಲಿಂಗ ಅನುಕೂಲ ಏನಾರ ಒಂದು ಅಪಾರ್ಥ ಮಾಡ್ಕೊಂಡು ಅದನ್ನೇ ಅದಿಲ್ಲ ಅದನ್ನು ಕಟ್ಕೊಳ್ಳೋದು ಬಿಚ್ಚೋದು ಮಾಡ್ಕೊಂಡು ಏನು ಮಾಡೋದು ಅಂತ ಅದನ್ನು ತೆಗೆದೋಗೋ ಸಾಮರ್ಥ್ಯ ಇಲ್ಲ ಯಾರಿಗೆ. ಮಾಡ್ಯಾರಪ್ಪ ಇವರು. ಹಾಲುಗಳ್ಯಾಕ ನಿಂತಾರ್ರಿ ಇದನ್ನು ಅಂತ ಅದನ್ನು ಏನು ಶಿವಾನಂದ ಅಜ್ಜ ಅವ್ರು ಹೇಳಿದ್ದನ್ನು ಇಂಥವನ್ನೆಲ್ಲ ಹಾಲುಗಳಿತಾರೆ. ಅವ್ರೇನು ಶಾಸ್ತ್ರ ಕೇಳಿಲ್ಲ, ಬಿಟ್ಟಿಲ್ಲ. ಇಂಥವ್ರ ಬೆನ್ನು ಹತ್ತಿ ಪಾಣಿ ಅಂತಿದ್ದ ನೋಡಿ ಕೃಷ್ಣಾನಂದ ಸ್ವಾಮೀಜಿ. 2 ದಿನ ಇದ್ದವ. ಸಾಳಂಕಿ ಗುರುಗಳು ಒಳ್ಳೆ ವ್ಯವಸ್ಥೆ ಮಾಡ್ತಿದ್ರು ಅವಾಗ. ಅಂಥವ್ರು ಅಂದ್ರೆ ಒಳ್ಳೆ ಸಾಳಂಕಿ ಗುರು ಕೆಂಪು ಕಬಡ ಆದವ್ರಿಗೆ ಏನು
ಅಂತಃಕರಣ ಪರಿಶುದ್ಧಿ ಇದ್ದಾಗ ಜ್ಞಾನ ಧಾರಣ ಮಾಡಕ್ಕೆ ಬರ್ತೈತಿ. ಹೊಲಸು ತುಂಬಾಕ್ ಬಂಗಾರ ಬುಟ್ಟಿ ಬೇಕಾಗಿಲ್ಲ, ಹೌದಿಲ್ಲ? ವಿಷಯ ಚಿಂತನೆ ಮಾಡಕ್ಕೇನು ಬೇಕಾಗಿಲ್ಲ. ಅದು ಅಂತಃಕರಣ ಸ್ವಚ್ಛ ಇದ್ರೂ ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೆ ಬರ್ತೈತಿ ಬಾಳೆ ಚಿಂತನೆ ಮಾಡಕ್ಕೆ. ಆದ್ರೆ ಆತ್ಮಚಿಂತನೆ ಮಾಡಲಿಕ್ಕೆ, ಆನಂದದ ನೆನಪು ಮಾಡಲಿಕ್ಕೆ ಅಂತಃಕರಣ ಪರಿಶುದ್ಧಿನೇ ಬೇಕಾಗ್ತದೆ. ಅಂತಃಕರಣ ಪರಿಶುದ್ಧಿ ಇದ್ದವಾಗ ಅದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ. ನಮ್ಮ ಅಂತಃಕರಣ ಸ್ವಚ್ಛದಿಲ್ಲದಕ್ಕೆ ಏನೇನೋ ನೆನಪು ಮಾಡ್ತೇವೆ ನಾವು. ಲಿಂಗ ಅಂತ ಏನಾರ ಇಟ್ಕೊಂಡ್ಕೊಂಡಿರ್ತೀವಿ, ಹೌದಿಲ್ಲ? ಏನಾರ ನೆನಪು ಮಾಡ್ತೀವಿ, ಹೋಗ್ತೇನೋ ಸಂಕಟ ನಿನಗೆ. ಯದ್ವಾ ತದ್ವಾ ಮಾಡಿದ್ರೆ ಯದ್ವಾ ತದ್ವಾ ಹಾಕೊಂಡ್ಕೊಂಡಿರ್ತೈತಿ. ಹಂಗೆ ವಿಷಯ ತುಂಬಕ್ಕೆ ಸ್ವಚ್ಛ ಮನಸ್ಸು ಬೇಕಾಗಿಲ್ಲ. ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದರೆ ಎಲೆವೆ ಇದೇ ಕಾಕು ಮಾನಸವೇ ನಿನಗದ್ರೊಳು ಏನುಂಟು? ಜನ್ಮ ಅಂತ ತಿರ್ಕೋತ ಮಂದಿ ಅದ್ರ ಬೆನ್ನತ್ತೆ, ವಿಷಯ ವಸ್ತುಗಳು ಬೆನ್ನತ್ತೆ, ಇಂದ್ರಿಯಗಳ ಮೂಲಕ ಸುಖ ಹೊಂದಬೇಕಂತ ಏನು ಲಾಭ ಮಾಡ್ಕೊಂಡು ಮನಸ್ಸು ಅಂತ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಮೇಲೆ 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 ಹೇಳ್ಬೇಕು. ಅಂದಾಗ ಗಟ್ಟಿ ಆಗ್ಬೇಕದು. ಅಂದಾಗ ಗಟ್ಟಿಯಾಗಿಲ್ಲ ಅಂತ ಮತ್ತೆ ಸಟಕ್ಕಿನ ಓಡಿಬೇಕು. ಮತ್ತದ್ರೆ ಅದು ದೃಢಪಟ್ಟಿಲ್ಲ. ಅವನ ಸಾಧಕ ಅದನ್ನು ಗಟ್ಟಿಗೊಳಿಸವ. ನಿಜವಾಗಿ ಅದರ ಅಭ್ಯಾಸದಾಗ ಮನಸ್ಸಲ್ಲಿ ಮಂಗ್ಯನಂತ ಮನಸ್ಸನ್ನು ಯಾವಾಗಲೂ ಕಾಯ್ತಿರ್ತಾನೆ. ಹೋಗ್ಕೊಡ್ದಂಗೆ, ಯಾವ ವಿಷಯ ವಸ್ತುಗಳಿಗೆ ಹೋಗ್ಕೊಡ್ದಂಗೆ ಆ ವಿವೇಕ ಅನ್ನುವಂಥ ಕಾವಲುಗಾರನನ್ನು ಬೆನ್ನು ಹಚ್ಚು. ಇಲ್ಲ ಅಂದ್ರೆ ನೀವು ಸ್ವಲ್ಪ ಯಾಮಾರಿದೆ ಅಂದ್ರೆ ಅದರ ತನ್ನ ಚಾಳಿ ಹೇಳ್ಕೊಂಡು ಹೋಗ್ತದೆ. ಮೊದಲಿನ ಚಾಳಿ ಹೇಳ್ಕೊಂಡು ಅತ್ತಾಗ ಹೋಗ್ತದೆ. ಸಡಗ್ಗಿನ ಆ ಕಡೆನೇ ಹೋಗ್ಬೇಕು, ವಿಷಯದ ಕಡೆಗೆ. ಬೇಕಾದಂಥ ಶಾಣೆ ಆದಾನಂದ್ರು ಮಬ್ಬಿಗೆ ಹಾಕ್ಬೇಕು. ಅಷ್ಟೊಂದು ಒಳಗೆ ಅದು ವಾಸನ ಪ್ರಾಬಲ್ಯ ಐತೆ. ಅದು ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಭೋಗವನತಿ ಗೆಳೆಯದೆ ಅಂತ. ಆ ಭೂಮಂಡಲದನ್ನೆಲ್ಲ ಭೋಗದ ಸಮೂಹ, ಭೋಗ ಅಂದರೆ ಸಮೂಹ, ಅವನ್ನೆಲ್ಲ ನೋಡಿದನ್ನೆಲ್ಲ ಭೋಗ ವಸ್ತುಗಳು ಎಲ್ಲ ಇವನ್ನೆಲ್ಲ ಬಿಡವನ್ನೆಲ್ಲ ಅದ್ರ ಸಂಪರ್ಕದಿಂದ ಅದನ್ನು ಮಾಡಿದ್ರೆ ಸುಖ ಸಿಗ್ತದೆ. ನೋಡಿದರೆ, ಕೇಳಿದರೆ, ಮೋಸ ನೋಡಿದರೆ 5 ಇಂದ್ರಿಯಗಳ ವ್ಯವಹಾರ ಅಂತ. ಭೋಗವನ ಅತಿ ಗೆಳೆಯದೆ ಬಿಡೋದು. ಋಷಿಮುನಿಗಳು ಏನು ಗಳಿಸಿದ್ರೆ? ಅವರು ವಿಷಯಗಳನ್ನು ಗಳಿಸಿದ್ರು, ಏನು ಜ್ಞಾನ ಗಳಿಸಿದ್ರು? ಯಾವ ಮಹರ್ಷಿಗಳು ಗಳಿಸಿಟ್ಟದನ್ನು ಯಾರು ಸಂಬಳಿಸ್ಯಾರ ಹೇಳ್ರಿ? ಎಲ್ಲೋ ಕೊಚ್ಚಿತ್ತ ವ್ಯಾಸಂದ ಸುಖ ಸಂಬಳಿಸಿದ ಅವ್ರ ಮಗ, ಹೌದಿಲ್ಲ? ಅಪವಾದವಲ್ಲ. ಶಿವಾನಂದದ್ದು, ಆತ್ಮಾನಂದರು, ನಿರಂಜನ, ಇದು ಹಿಂಗೆ ಪರಂಪರೆ ಜಗತ್ತಿನ ಇತಿಹಾಸದೊಳಗೆ ಸಿಗುವುದಿಲ್ಲ. ಅದು ಮುಂದುವರಿದದ್ದು ಎಲ್ಲಿ ನೀವು ಹುಡುಕಿ ಹಾಕಿಕೊಂಡು ಸಿಗುವುದಿಲ್ಲ. ಜಗತ್ತೆಲ್ಲ ಪರ್ಯಟನೆ ಮಾಡಿ ಬರ್ರಿ ನೀವು ಅಂದ್ರೆ ಇಂಥದ್ದು ಎಲ್ಲಾರ ನಿನಗೆ ಸಿಗ್ತೈತಿ ನೋಡಿ. ಇದೇನು ಪೌರುಷದ ಮಾತಲ್ಲ. ಹಿಂಗೆ ಮುಂದುವರಿದು ಅಂದ್ರೆ ಋಷಿ ಪರಂಪರೆ ಜಗತ್ತಿನ ಇತಿಹಾಸದೊಳಗೆ ಅಪರೂಪ, ನೋಡ್ಲಿಕ್ಕೆ ಸಿಗುದಿಲ್ಲ ನಿಮಗೆ. ಅದನ್ನು ಸಂಭಾಳಿಸೋರು ಯಾರು? ಜ್ಞಾನ ಸಂಪತ್ತನ್ನು ಸಂಭಾಳಿಸ. ಇದು ಸ್ವಟ್ಟ ಇದನ್ನ ಕಾಕೊಂಡು ಹೋಗೋದ ಜಡ ಐತಿ, ಬದಲ ಏನು ಲೇವು ಗಳಿಸಿಟ್ಟು ಲೇವು ಇದು ಹಾರಿ ಹಿಡಿಸಿದ್ವು ಲೇವು ಅಂತ ತಂದೆ ಮಾಡಿದ್ದು. ಇದು ಮಕ್ಕಳು ಹಾರಿ ಹಿಡಿಸಿದ್ವು. ಇದನ್ನು ಗಳಿಸೋದು ಭಾಳ ಕಠಿಣ ಐತಿ. ಅದೇನು ಮಾಡೋದು? ಅದು ಹಾಳಾಗುವಾದರೂ ಏನು ನಿನಗೆ ಕೆಟ್ಟಲ್ಲ, ಹೌದಿಲ್ಲ? ಅದೇನು ಎಲ್ಲವೂ ಹೋಗಲಿ, ಆತ್ಮ ಒಂದೇ ಉಳಿಯಲಿ ಅಂತ ಅವಶ್ಯಕತೆ ಇಲ್ಲ. ಅದು ಎಂದಿದ್ರೂ ಹೋಗೋದು. ನಿಂದು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ? ಅದನ್ನು ಬೇಕಾದಷ್ಟು ನೀ ಅದನ್ನು ಕಟ್ ಹಾಕಿ ಇಟ್ಕೊಂಡು ಕೆಟ್ಟು ಹೋಗೋದನ್ನ, ಜಗತ್ತಿನ ವಸ್ತುಗಳು ಅವನು ಗಳಿಸಿ ಏನು ಮಾಡೋ ಕೆಟ್ಟು ಹೋಗೋದನ್ನ. ಅದು ನಿನಗೆ ಉಪಯೋಗ ಏನೈತೆ ಹೇಳು? ಉಪಯೋಗ ಕೊಟ್ಟವನು ಇಷ್ಟೆಲ್ಲ ವಿಷಯ ವಸ್ತುಗಳನ್ನ ಗಳಿಸ್ಬಿಡಿ, ಅದಕ್ಕೆ ಉಪಯೋಗ ಅದಾವ ಹೇಳಿ ನಿನಗೆ ಅವನು, ಹೌದಿಲ್ಲ? ಎಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗ ಆದ್ ನೀನು ಬಾಳೆ. ಆರಾಮಿರಕ್ಕೆ ಉಪಯೋಗ ಬರ್ತಾವಲ್ರಿ ನೀ ಗಳಿಸಿದ ವಸ್ತುಗಳು. ಆರಾಮಿರ್ಬೇಕಂತ ಗಳಿಸಿದ, ಆದ್ರೆ ಆರಾಮಿರಕ್ಕೆ ಉಪಯೋಗ ಬಂದವ ನಾವು.
ಹಾಂ, ಆ ಇಂದ್ರಿಯ ಸಂಪರ್ಕ ಹೋಗಕ್ಕೆ ಮಾಡಿದೋದ್ರು ನೀವು ಅದರಿಂದ ಪರಿಣಾಮ ಏನಾಗೈತಿ ನೋಡ್ಕೋ. ಅದನ್ನ ಮಾಡಕ್ಕೆ ಹಚ್ತಾವ ಅದು ಇತ್ತಂದ್ರೆ, ಹೌದಿಲ್ಲ? ಕುಂಡ್ರಾಕ್ ಹಚ್ಚೋದಿಲ್ಲ ಅದರಿಂದ, ಮಜಾ ಮಾಡಕ್ಕೆ ಹಚ್ತೈತೆ ಅದು ಇರಲಿಲ್ಲ ಅಂದ್ರೆ ತಣ್ಣಗೆ ಬೀಳ್ತೀವಿ. ನಾವು ಅದನ್ನ ಮಾಡ್ಬೇಕು ಇದನ್ನ ಕಳ್ಕೊಂಡ್ಬಿಡ್ತೀವಿ, ಅದ್ರ ಬೆನ್ನ ಹತ್ತಿದಂತ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಯಾವ್ದು ಬೇಕು ನೋಡು, ಭೌತಿಕ ಸಂಪತ್ತು ಹಿತ ಕೊಡತ್ತೋ ಏನು ಜ್ಞಾನ ಸಂಪತ್ತು ನಿನಗೆ ಹಿತ ಕೊಡ್ತೈತೋ? ನೋಡ್ರಿ ಯಾವ್ದು ಬೇಕು ನಿಮಗೆ, ನೀವು ಹಾಕೋದನ್ನ. ಏನು ಇದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರು, ಇದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರು ನೋಡ್ರಿ. ಏನು ಆದರೂ ಈ ಕಡೆನೇ ಹೇಳ್ತ ಭಾಳ. ಎಲ್ಲಿ ಒಬ್ಬವ ತೀರ ಧ್ಯಾನ ಸಂಪತ್ತನ್ನು ಗಳಿಸ್ಕೊಂಡು ಸವಿಲಾರದಂಥ ಸಂಪತ್ತು. ಇದು ಸಂವಿಧಾನ ಎಷ್ಟು ಗಳಿಸಿರ ಒಂದಿನ ಹೋಗುದಲ್ಲ, ಎಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಹೋಗುದಲ್ಲ. ಅದು ಇಟ್ಕೊಳಕತ್ತೇನ್ರಿ ಅದು ಕೆಡದಂಗೆ. ಅದು ಚಿಂತೆ ಎತ್ತೈತಿ ಹೆಂಗೆ ಮಾಡೋಪ್ಪ ಇನ್ನು ಸ್ವಾಮಿ ಬಾರದನ್ನು ಚಿಂತೆ, ಯಾರ ತಗೊಂಡು ಹೋಗೋದನ್ನು ಚಿಂತೆ, ಹೊಸದ ಚಿಂತೆಯಾಗನ ಹೋಗ್ತೀನಿ. ನಾವು ಜನ್ಮೆಲ್ಲ ಅದ್ರಾಗ್ಬೇಕು. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕಪ್ಪ ಅನ್ನುವಂಗೆ ವಿಷಯದ ಗದ್ದಲ ಬಿಡೋದನ್ನು, ತೊರೆ ವಿಷಯವನ್ನು ಯಾವುದು ಚಿಂತೆ ಇರಬಾರ್ದು, ಯಾವಾಗಲೂ ಆರಾಮಿರ್ಬೇಕು ಅನ್ನುವಂಗಂದ್ರೆ ಇದ್ರ ಗೊಡವಿ ಕೈ ಬಿಡೋದು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪ. ಇದೇ ಆತ್ಮವಿಚಾರದಾಗ ತೊಡಗಬೇಕು ನೋಡ್ರಿ. ಏನು ಬರೀ ವಿಷಯ ಚಿಂತನದಾಗ ತೊಡಗಿ ಎಲ್ಲ ಜೀವನ ಹಾಳು ಮಾಡ್ಬೇಕು. ವ್ಯರ್ಥ ಆತಲ್ಲ ನಿನ್ನ ಜನ್ಮ, ಬಂದದ್ದು ಉಪಯೋಗ. ಇದಕ್ಕಾಗಿ ಹುಟ್ಟಿ ಬಂದೇನೆ, ವಿಷಯ ಚಿಂತನ ತೊಡಗಾಗಿ. ಉಪಯೋಗ ಇಲ್ಲ, ನೀವು ಹುಟ್ಟಿದ್ದು ಸಾರ್ಥಕ ಆಗಲಿಲ್ಲ. ಧನವು ಗಳಿಸಬೇಕು ಎಂಥದ್ದು, ನರ ಜನರಿಗೆ ಕಾಣಿಸದಂಥದ್ದು, ಎಂದೆಂದು ನಾಶ ಆಗದಂಥದ್ದು. ಬಚ್ಚಿಟ್ಟ ಗಂಟನ್ನು ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟದಂಥದ್ದು. ಏನು ಅದನ್ನು ಗಳಿಸ್ಬೇಕಾದ್ರೆ ನಮ್ಮ ಆಚರಣೆ ಹೆಂಗಿರಬೇಕು? ಜ್ಞಾನ ಸಂಪತ್ತನ್ನು ಗಳಿಸ್ಬೇಕು, ಪರಿಶುದ್ಧವಾದಂಥ ಆಚರಣೆ ಬೇಕು. ಏನು ಅಂಥವ್ರಿಗೆ ಇದನ್ನು ಸಾಧ್ಯತೆ, ಇದನ್ನು ಕಾಪಾಡೋದು, ಸಂಭಾಳಿಸೋದು. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖ ಮಿದಳು ಸಾಧ್ಯ. ಮತ್ತು ಒಳ್ಳೆಯ ಗುಣಗಳು, ಸದ್ಗುಣ ಅಳವಡಿಸ್ಕೊಂಡು ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಬೇಕು ಅನ್ನೋದು ಸದ್ಗುಣ ಅವ. ಕೆಟ್ಟ ಮಾಡ್ಬೇಕು, ಒಳ್ಳೆ ದುರ್ಗುಣ ಇತ್ತಂದ್ರೆ ಎಲ್ಲನೂ ಹಾರಿಗಿಡಿಸ್ತೈತಿ. ಮೊದಲು ಬರಬಾರ್ದು, ಅವನ ಒಳಗೆ ತಗೋಬಾರ್ದು ಕೆಟ್ಟ ಭಾವನೆಗಳನ್ನು, ಕೆಟ್ಟ ವಿಚಾರಗಳನ್ನು. ನಿನ್ನ ಮನಸ್ಸಿನಾಗ ಅವನು ಸಾಕಿದಿ ಎಲ್ಲ ಹಾರಿಗಿಡಿಸ್ತೈತೆ ಅದು. ಅದಕ್ಕೆ ಅಂಥವಕ್ಕೆ ಅವಕಾಶ ಕೊಡೋ, ಹೊರಗೆ ಹಾಕವನ್ನೆಲ್ಲ ದುರ್ಗುಣಗಳನ್ನೆಲ್ಲ. ಅವುಗಳ ಸಹವಾಸದಿಂದ ದೂರ ಇರೋದು. ಆ ದುರ್ಗುಣಗಳಿತ್ತು ಅಂದ್ರೆ ಅಂಥ ಸಂಘ ಮಾಡಿದ್ಕೂಲೆ ಅದಕ್ಕೆ ಅಂಥವುಗಳ ಪ್ರಚೋದನೆ ಎದ್ದು ಬಂದ್ಬಿಡ್ತಾವಲ್ಲ ಒಳಗಿದ್ದದ್ದು ಎಲ್ಲ. ಅದಕ್ಕೆ ಅವನ್ನೆಲ್ಲ ದೂರ ಸರ್ಸವನ್ನೆಲ್ಲ, ಭಾಳ ದೂರ ಸರ್ಸವನು ದುರ್ಗುಣಗಳು. ಅದ್ರ ಏನು ಮಾಡ್ತೈತಿ, ನಿನ್ನ ಹೀನ ಸ್ಥಿತಿಗೆ ಒಯ್ದು ಹಚ್ತೈತಿ, ಅದ್ರ ಬೆನ್ನು ಹತ್ತಿದಂತ. ಇವನ್ನ ನಾವು ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಬೇಕಂದ್ರೆ ಅಂಥವ್ರ ಸಂಗನ ಮಾಡಬೇಕು, ಸೇವೆ ಸತ್ಕರ್ಮಗಳಲ್ಲಿ ತೊಡಗಬೇಕು. ಅಂದಾಗ ಒಳ್ಳೆಯ ಗುಣಗಳು ನಮ್ಮಲ್ಲಿ ಜಾಗೃತ ಆಕ್ಕವು. ಹಂಗೆ ಆಕ್ಕವು. ನಾವು ಕೈಕಾಲು ಕಟ್ಕೊಂಡು 12 ವರ್ಷ ಬಿದ್ದು ಸೇವಾ ಮಾಡುವ ಅಂದ್ರೆ ನಿನಗಲ್ಲಿ ಸದ್ಗುಣಗಳೆಲ್ಲ ಜಾಗೃತ ಆಕ್ಕವು. ಇಲ್ಲ ಹಂಗೆ ಆಗುದಿಲ್ಲ. ಬೆನ್ನು ಹತ್ತು ಅಂದಾಗ ನಿನಗದ ಅನುಕರಣೆ ಮಾಡೋದನ್ನು, ಅವರು ಎಷ್ಟು ಜನ್ಮ ಅದನ್ನು ಅನುಕರಣೆ ಮಾಡೋದು, ಅಂಥ ಗುಣಗಳನ್ನು ಪಡಿಬೇಕಾಗ್ತದೆ. ಅವ್ರ ಸೇವಾದೊಳಗೆ ತೊಡಗಿದಾಗ ಎಂಥವ್ರು ಸೇವಾ ಮಾಡ್ತೀವಿ ಅಂಥ ಗುಣಗಳು ನಿನ್ನಲ್ಲಿ ಬರ್ತಾವ. ಹೌದಿಲ್ಲ? ದುಷ್ಟ ಜನರ ಸಂಪರ್ಕ, ಅಂಥವ್ರ ಸಂಘ, ಅಂಥ ಸೇವಾದ ತೊಡಿ ಅವು ಬರ್ತಾವೆ ನಿನಗೆ. ಸೇವೆ ಸತ್ಕರ್ಮಗಳಿಲ್ಲದವನಿಗೆ ಎತ್ತನ್ನೋದು ಮುಕ್ತಿ ಅಂತ ಅಂದಾಗ ಅಂತಃಕರಣ ಪರಿಶುದ್ಧಿ ಆಗ್ತದೆ.
ನಾ ರಾಜ ಇದ್ದೇನೆ ಸಾಹುಕಾರ ಇದ್ದೇನೆ ಅಂದರೆ ತಗ್ಗಿ ಬಗ್ಗೆ ನಡಿಬೇಕು, ಸೇವಾದಿಗಳನ್ನು ಮಾಡಬೇಕು. ಆಪ್ತ ಅಂಗಸ್ಥಾನ ಸದ್ಭಾವ 4 ಥರದ ಸೇವೆಯನ್ನು ಶ್ರದ್ಧೆಯಿಂದ ನೀ ಮಾಡಿದಾಗ ನಿನ್ನಲ್ಲಿ ಇಂಥ ಒಂದು ಸದ್ಗುಣಗಳು ನಿನ್ನಲ್ಲಿ ಜಾಗೃತ. ಏನು ಅಜ್ಜಾರಿದ್ದಾಗ ಒಬ್ಬ ಜಡ್ಜ್ ಎಲಿ ತೆಗಿತಿದ್ದವ, ಅದೊಂದು ಕೊಡ್ರಿ ನನಗಂತ. ಉಂಡು ಎಲಿ ಜಡ್ಜ್, ಅವ ಕೋರ್ಟ್ನ ಜಡ್ಜ್ ಅವ ಬರ್ತಿದ್ದ, ಅವನು ಬಂದು ನನಗೆ ಎಲಿ ತೆಗಿಯಾಕೆ ಕೊಡ್ತಿದ್ದ, ಎಲಿ ತೆಗಿತಿದ್ದವ. ಜನರು ಊಟ ಮಾಡಿದ ಎಲಿ ತೆಗಿಯಾಕೆ ನನಗೆ ಬಿಡ್ರಿ ಅದನ್ನಂತಿದ್ದ. ಏನು ಅಲ್ಲ, ಅಷ್ಟೊಂದು ಬಿಟ್ಟು ಮಾಡ್ಬೇಕಲ್ಲ, ಅಭಿಮಾನ ಎಲ್ಲ ಬಿಟ್ಟು ಮಾಡೋದು ಅಂದ್ರೆ ಭಾಳ ಕಠಿಣ. ಸೇವೆ ಮಾಡ್ಬೇಕನ್ನೋದು ನಮ್ಮಂಥವ್ ಹೆಂಗೆ ಸೌಕಾರ ಹೇಳ್ತೇವೆ ನಾವು, ತಗೋರ್ಲಿ ಅದನ್ನ ನೀ ಅದೇನು ತಗೋರ್ಲಿ ಅಂತ ಹಿರಿತನ ಮಾಡ್ತಿರ್ತೇವೆ, ಕಚ್ಚಿ ಮ್ಯಾಗ ಏರ್ಸ್ಕೊಂಡು. ಯಾಕ್ರಿ ಅಂಥವ್ರು ಹಿರಿತನ ಇಲ್ಲಿ ನಡೆದು ನಂದು ಅದು ಇನ್ನೊಬ್ರಿಗೆ ಹೇಳೋ ತಾನ ಮಾಡ್ಬೇಕು, ತನಗೆ ಲಾಭ ಐತಿ. ಏನು ನೋಡ್ರಿ, ನಿಮ್ಮ ಕೈ ಒಳಗೈತಿ. ಬೆಳಿ ತಾಟಿನಾಗ ಊಟ ಮಾಡ್ಬೇಕಂತೀವಿ, ಸಿಂಧಿ ಬುಟ್ಟ್ಯಾಗ ಊಟ ಮಾಡ್ಬೇಕಂತೀವಿ. ನೋಡಿ, ಇಷ್ಟೆಲ್ಲ ಕೇಳಿ ಮತ್ತು ಮಕ್ಕಳು ಮರಿಂದ ಅಲಮಾನಿಯಿಂದ ಸುಖ ಸಿಗ್ತೈತಿ ಅಂದ್ರೆ, ಹೊಲ ಮನಿ ಮಕ್ಕಳು ಮರಿ ಹೆಂಗೆ ಬಡ್ಕೊಳ್ಳು ನಾಳೆ ಆ ಹೊಲದ ಆಸೆ ಇದು, ನಾಳೆ ನಾಯಿ ನರಿಯಾಗಿ ಹುಟ್ಟತಾವು, ಭೂಮಿಯಾಗ ಹಂಗೆ ತಿರುಗುದವು, ನರಿ ಆಗಿ ತಿರುಗ್ತಾವಲ್ಲ, ನರಿ ತೋಳ. ದಿನ ಯಾವ್ದು ಹೊಲಕ್ಕೆ ಹೋಗೋದು, ಹೊಲದ ಆಸೆ ಯಾವ್ದು ಕುಲಿ ಅದ ಹೆಸರು, ಮತ್ತೊಂದು ಏನಿಲ್ಲ. ಏನು ಸ್ತ್ರೀ ಪುರುಷರ ವ್ಯಾಮೋಹ ಇದ್ದದ್ದು ನಾಳೆ ಅವ್ರ ಕೂದಲ್ದಾನ ಏನು ಕೂರಿ ಆಗಿಬಿಡ್ತಾವೆ. ಏನು ಮಂದಿಗೆ ಹೇಳಕ್ಕೆ ಭಾಳ ಚಲೋ ಅನಿಸ್ತತ್ರಿ ಇದು, ಉಪದೇಶ ಮಾಡಕ್ಕೆ. ತನಗೆ ಲಾಗು ಮಾಡ್ಕೊಳಕ್ ಆಗೋದಿಲ್ಲ ಇದನ್ನ. ಮಂದಿಗೆ ಜಿಗಿಜಿಗಿದು ಹೇಳಕ್ಕೆ ಬರ್ತೈತಿ ಪರೋಪದೇಶ, ಯಾಕ್ರಿ ತನಗೆ ನಾ ಎಲ್ಲಿದೆ ನಾವು ನೋಡ್ಕೋಬೇಕು. ಅದು ನನ್ನ ಮರ್ತ ಬಿಡ್ತಾನ, ನಾ ಎದುರಾಗ ಯಾವ ಸ್ಥಿತಿ ಆಗದೆ ನೀವು ನೋಡುದಿಲ್ಲ. ನಾ ಶುದ್ಧ ಅದೇನು ಅನ್ನೋದಂಗೆ ಮಾಡ್ತಾನ ಅದನ್ನು. ಮಂದಿಗೆ ಉಪದೇಶ ಮಾಡೋದು ಬಿಟ್ಟು ತನಗೆ ಅದನ್ನು ಲಾಗು ಮಾಡ್ಕೋಬೇಕು ನೋಡ್ರಿ. ನಮ್ಮ ಸಂಬಂಧ ಇದನ್ನು ಹೇಳೋದು ಕೇಳೋದು ಮಾಡೋದು, ಮಂದಿ ಸಂಬಂಧ ಅಲ್ಲ, ಇನ್ನೊಬ್ಬರ ಸಂಬಂಧ ಅಲ್ಲ, ನಮ್ಮ ಮನನಕ್ಕೋಸ್ಕರ ಇದನ್ನೆಲ್ಲ ಹೇಳೋದು ಕೇಳೋದು ಮಾಡ್ಬೇಕಾಗೈತಿ. ಏನು ನಿಜವಾದ ಶಾಂತಿ ಸಮಾಧಾನ ಒಂದು ಕ್ರಮ ಯಾವುದು ಅನ್ನೋದನ್ನು ಅವರು ಹೊಂದಿದವರು, ಅವರು ಬೆನ್ನು ಹತ್ತು ಬದಲು ಅವರು ಮಾರ್ಗದರ್ಶನ ಮಾಡ್ತಾರೆ. ನಿಜವಾದ ಸುಖ ಶಾಂತಿ ಎಲ್ಲಿ ಅದು ಹೊಂದಿದವರು ನೋಡ್ಕೋರು ಅನುಕರಣೆ ಮಾಡು, ಅದನ್ನು ಲಾಗು ಮಾಡ್ಕೋಬೇಕು. ವಿಷಯ ನೆನಪು ಮಾಡೋದ್ರಿಂದ ಬಾಳೆ ನೆನಪು ಮಾಡಿ ಮಾಡಿ ಮನಸ್ಸಿನ ವಿಚಾರ ಶಕ್ತಿ ಎಲ್ಲ ಕುಟ್ಟಿತಾಗಿ ದುರ್ಬಲ ಆಗೈತಿ. ಬುದ್ಧಿಗೆ ಗೆದ್ದಿ ತಿಂದ್ಬಿಟ್ಟದೆ ಅಂತಿದ್ರು, ಅದು ದಿಮಾಗ್ ಲಗ್ಗೈ ಅಂತ. ಬುದ್ಧಿ ವಿಚಾರ ಮಾಡೋ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ಟದೆ. ಬರೇ ಬಾಳೆ ಚಿಂತನೆ ಮಾಡೋದು, ಮುಂಜಾನೆ ಸಂಜೆ ಮಟ್ಟ ಬರೇ ಅದೇ ಹೆಸರು. ಮತ್ತೊಂದಿನ ನನ್ನ ಹೊಲ ಮನೆ ಮಕ್ಕಳು ಮರಿ ಬಾಳೆ ನೌಕರಿ, ಬರೇ ಇದ ವಿಷಯ ಚಿಂತನದಾಗ, ಜಗತ್ತಿನ ಚಿಂತನ. ಕಾಲು ಕಳೆದ್ರೆ ಬುದ್ಧಿ ಎಲ್ಲ ಮಂಡಾಗ್ಬಿಡುತ್ತೆ. ಆತ್ಮ ವಿಚಾರದೊಳಗೆ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ತೊಡಗಿದ ಬುದ್ಧಿ ತೀಕ್ಷ್ಣಕೈತಿ. ಅದಕ್ಕೆ ತೀಕ್ಷ್ಣ ಮಾಡ್ಕೋಬೇಕು ಬುದ್ಧಿ. ಇದನ್ನು ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಬುದ್ಧಿಯನ್ನು ತೀಕ್ಷ್ಣ ಮಾಡಿ, ಯಾರು ಅದ್ರ ಕಡೆ ಲಕ್ಷ್ಯ ಕೊಟ್ಟು ಅದರ ಅಭ್ಯಾಸ ಮಾಡ್ತಾರೋ ಅವ್ರ ಬುದ್ಧಿ ತೀಕ್ಷ್ಣಕೈತಿ. ಏನು ಯಾವಾಗ ಅವಂಗ ಗಪ್ಪನ ಆದರೂ ಹೊಳಿತೈತಿ. ಏನು ಬರೇ ಬಾಳೆ ಚಿಂತನೆ ಮಾಡಿ ಮಾಡಿ ಮಂಡಾಗಿಬಿಟ್ಟೈತೆ. ಅದು ಏನು ಮಾಡಿದ್ರು ಕೆಲಸ ಆಗೋದು. ಏನು ಬುದ್ಧಿ ಮಣ್ಣು ಮಾಡ್ಕೊಂಡ್ಬಿಟ್ರಿ ಬಾಳೆ ಚಿಂತನೆ ಮಾಡಿ ಮಾಡಿ ಮಾಡಿ. ದುರ್ಬಲ ಆಗಿಬಿಟ್ಟೈತೆ ಮನಸ್ಸಲ್ಲಿ. ಅದನ್ನು ಕೈ ಬಿಡು, ವಿಷಯ ಚಿಂತನೆಯನ್ನು ಕೈ ಬಿಟ್ಟು ಆತ್ಮಚಿಂತನದ ಅಭ್ಯಾಸದ ತೊಡಗು, ಮನಸ್ಸು ಸಫಲಕ್ಕೈತಿ. ಏನು
ಮನುಷ್ಯಗೆ ಪವರ್ ಟಾನಿಕ್ ಸಿಕ್ಕಂಗಿದೆ. ಟಾನಿಕನ ಇದೆ, ಇದೇನು ನಿತ್ಯ 2 ಹೊತ್ತೇನು ಶಾಸ್ತ್ರ ಮಾಡಿದ ಟಾನಿಕ್ ಹಾಕಿದಂಗೆ ಅದಕ್ಕೆ. ಇದನ್ನು ಬಿಡು ನೀನು, ಮತ್ತೆ ಅದಕ್ಕೆ ಏನು ಲೇದ ಶಕ್ತ ಆತ್ಮ ಮತ್ತು ಅದರ ಇದು ಸಂಪರ್ಕ ಇರಲಿಲ್ಲ ಅಂದ್ರೆ ಮತ್ತು ಅದ್ರಾಗ ತೊಡಗಾಕೈತಿ ಬಿಡ್ತೈತಿ, ತಟಕನ ಬೀಳ್ತೈತಿ, ಬೇಕಾದ ಕಂಡತ್ತಲ್ಲ ಅಲ್ಲೇ ವಿಷಯದ ವ್ಯಾಮೋಹದಾಗ ಬಿದ್ದುಬಿಡ್ತೈತಿ. ಈ ಡೋಸ್ ಹಾಕೈತಿ ಅಂದ್ರೆ ಮುಂಜಾನೆ ಎಟ್ಟು ಸಂಜೆ ಮುಂದೆ ಈ ಟಾನಿಕ್ ಇದನ್ನು ತಗೊಂಡಾಗ ಏನಾರು ಅಟ ಹೌದಿಲ್ಲ, ಅದರಿಂದ ಹಿಂದೆ ಸರಿಯಾಗಿ ಬಲ ಬರ್ತೈತಿ. ಇಲ್ಲ ಬರೋದಿಲ್ರಿ, ಏನು ಈ ವಿಚಾರ ಶಕ್ತಿ ನಿನ್ನಲ್ಲಿ ಕುಂಠಿತ ಆತಂದ್ರೆ ಕೇಳೋದು ಬಿಟ್ಕೂಡಲೇ ಹೋಗಿಬಿಡ್ತೈತೆ. ಅದು ಪೂರ್ಣ ಸ್ಥಿತಿಯನ್ನು ಹೊಂದುವರೆಗೂ ಬಿಡಬಾರ್ದು. ಇದನ್ನು ಹೇಳೋದು ಕೇಳೋದು ಅಭ್ಯಾಸ ಸತತ ಎಲ್ಲಿ ಮಟ್ಟಾರೆ ಇದನ್ನು ಹೇಳೋದು ಕೇಳೋದು, ಆ ಸ್ಥಿತಿಯನ್ನು ಹೊಂದುವರೆಗೂ, ಪ್ರಾಣವಾಗಿ ಹೋಗೋದು ಸಮಾಧಿ ಸ್ಥಿತಿಯನ್ನು ಹೊಂದುವರೆಗೂ ಇದನ್ನು ಹೇಳೋದು ಕೇಳೋದು. ಹೊಂದಲಿಲ್ಲ, ಒಂದಕ್ಕಿಂತ ಪೂರ್ವದಲ್ಲಿ ಪ್ರಾಣವಾಗಿ ಹೋಗೋ ಮಟ್ಟ ಅದನ್ನು ಕೇಳೋದು, ಅದು ಸಂಸ್ಕಾರ ಮುಂದುವರಿತೈತಿ. ಏನು ಹಿಂಗ ಹೇಳ್ಕೋತ ಕೇಳ್ಕೋತ ಪ್ರಾಣವಾಗಿ ಹೋಗ್ಬೇಕು ನೋಡಂತ. ಏನು ಹಂಗೆ ಮಾಡೋದು ಕಠಿಣ ಐತಿ. ಲಕ್ಷ್ಮೀಬಾಯರು ಇತ್ತಾಗ ಜೋರಾಗಿಬಿಡ್ತೇವೆ ಪಾಪ, ಕ್ಯಾಸೆಟ್ ಹಚ್ಕೊಂಡು ಶರೀರ ಬಿಟ್ರು ನೋಡೋರು. ಏನು ಬ್ಯಾಡಪ್ಪ, ಇನ್ನೇಮ್ ಇಂಥದ್ದು ನಾವು ಈ ಕಡೆನೆಲ್ಲ ಕೊಡು ನೀನಂತ. ಏನು ರಗಡಾಗೈತೆ ನನಗಿದೆಲ್ಲ ಅಂತ ಪಾಪ, ರಗಡಾಗಿತ್ತು ಅವ್ರಿಗೆಲ್ಲ. ಇದ್ರ ಕಡೆನೆಲ್ಲ ಕೊಡು, ಇದೇ ನೆನವನ್ಯಾಗ ಶರೀರ ಬಿಟ್ಟರು. ಏನು ಹಿಂಗೆ ಹೇಳ್ಕೊಂತ ಕೇಳ್ಕೊಂತ ಪ್ರಾಣವಾಗಿ ಹೋಗ್ಬೇಕು. ಏನು ಎಲ್ಲಿ ಆಸಕ್ತಿ ಐತಿ ನಾವು ಅದನ್ನು ಹಚ್ಚ್ರಿ, ಅಜ್ಜಾರ್ ಕ್ಯಾಸೆಟ್ ಹಚ್ಚ್ರಿ, ನಾವು ಶರೀರ ಬಿಡು ಮುಂದೆ ನಾವು ಯಾರದ ಹೌದಿಲ್ಲ. ಎಷ್ಟೋ ಮಂದಿ ಅದಾರ. ಹಾಂ, ಬಾಡ್ಗಾರ ಲಕ್ಷ್ಮಣ ಹೆಂಡ್ತಿನೂ ಹಂಗೆ ಬಿಟ್ಲಂತಲ್ಲ, ಮಣ್ಣು ಕೊಡಕ್ಕೆ ಹೋಗಿದ್ದೀವಿ ಅಲ್ಲಿ ಅಜ್ಜಾರು ನಾವು. ಇಲ್ಲಿಂದನ ಎಲ್ಲಿ ಹೋಗಿದ್ದೀವಿ ಅಲ್ಲಿ ಮಣ್ಣು ಕೊಡಕ್ಕೆ, ಅಲ್ಲಿ ಗೊಣ್ಣಾಗರ, ಅಲ್ಲಿ ಹಂಪಿಹೊಳಿ ಹತ್ರ, ಹಂಪಿಹೊಳಿ ಗುಣ್ಣಾಗರ ಐತೆ, ಹಂಪಿಹೊಳಿ ಅವ್ರ ಊರು. ಲಕ್ಷ್ಮಣನ ಹೆಂಡ್ತಿ ಶರೀರ ಬಿಟ್ಟಾಗ ಹೇಳಾಕ್ತಿದ್ರು ಅವ್ರು, ಕ್ಯಾಸೆಟ್ ಹಚ್ಕೊಂಡು ಶರೀರ ಬಿಟ್ಲು ನೋಡಿ, ಹಚ್ಚಿ ಯಾಕಡೆನೂ ಲಕ್ ಕೊಡಲಿಲ್ಲ. ಈ ತೋರಿಕೆ ವ್ಯವಹಾರ ಅಸ್ತವ್ಯಸ್ತ ಆಗಿ ಹೋಗೋದನ್ನ ಇದಕ್ಕಿದ್ದಂಗೆ ಇರುವುದಿಲ್ಲ ರೀ. ಇದು ನಾವು ಇದನ್ನು ಇದಕ್ಕಿದ್ದಂಗೆ ಹಿಂಗೆ ಕೆಡ್ದಂಗೆ ಇಟ್ಕೋಬೇಕಂದ್ರೆ ಎಂದೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಕೆಟ್ಟು ಹೋಗೋದನ್ನ, ಅದು ಅಸ್ತವ್ಯಸ್ತ ಆಗಿ ಹೋಗೋದನ್ನ ಅಂತ ತಿಳ್ಕೊಂಡು ಉದಾಸೀನ ಆಗತ್ತೆ. ಕೇಡನ್ನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವಾದೀಗಲೇ ಮಹಾವಿರತಿ. ಇದನ್ನು ನಂಬೇಡ, ಹೆಂಗಾರು ಕೆಟ್ಟು ಹೋಗೋದನ್ನ ಇದು. ಉದಾಸೀನ ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ ಅಂತ. ಕೆಡಲಾರದಂಥದ್ದು ಯಾವುದೈತೆ ಅದ್ರ ಕಡೆ ಲಕ್ಕು. ಏನು ಅದಕ್ಕೆ ಮಹತ್ವ ಕೊಡು. ಇವೆಲ್ಲ ಕೆಟ್ಟು ಹೋಗೋದು ಎದಕ್ಕೆ, ಇದಕ್ಕೇನು ಮಹತ್ವ ಕೊಡಕ್ಕೆ ಹೋಗ್ಬೇಡ. ಜಗತ್ತಿನ ಯಾವ ವಸ್ತುಗಳು ಇದಕ್ಕಿದ್ದಂಗೆ ಇರೋದಿಲ್ಲ. ಏನು ಅದು ಸ್ವಾಭಾವಿಕ ಅದ. ಏನು ಕೆಟ್ಟು ಹೋಗೋದು ಇದು. ಏನು ಇದಕ್ಕಿದ್ದಂಗೆ ಇರೋದಿಲ್ಲ ಇವು. ಸಾಮಾನ್ಯ ಮನುಷ್ಯನ ವಿಷಯದಲ್ಲಿರ್ತಕ್ಕಂಥ ಬುದ್ಧಿ ಪ್ರಕ್ಷುಬ್ಧ ಆಕೈತಿ, ತಡೆಯಲಿಕ್ಕೆ ಅವನು ಇದಾಗಿಬಿಡ್ತೈತಿ, ವಿಕಾರ ಆಕೈತಿ ಅವನು ಅದರ ಒಳಗಿತ್ತಂದ್ರೆ. ಇವೆಲ್ಲ ಹೊರಗಿನ ಘಟನೆಗಳು ಇವನ್ನ ನೋಡಿದ ಕೂಡಲೇ ಅವ್ನಿಗೆ ಆಘಾತ ಆಗಾಕೈತಿ. ಅದರ ವಿಚಾರವಂತಿದ್ದ ಅವನು ಜಗತ್ತ ಬಿಡ ಮೇಲಾದರೂ ಅವಾಗ ಏನೂ ಆಗೋದು. ಏನು ಜಗತ್ತು ಏನು ಬೇಕಾದರೂ ಹುಟ್ಟು ಸಾವಳಿ ಆದ್ರೆ ಸತ್ತೈತಿ, ಹುಟ್ಟೈತಿ, ಇದು ವಿಕಾರ ಐತಿ, ಏನು ಅದ್ರ ಪರಿಣಾಮ ಆಗೋದು. ಯಾಕೆ ಇದ್ದ ವಸ್ತುವಿಗೆ ಏನೂ ಆಗಿಲ್ಲ, ಇರುವಿಕೆಗೆ ಏನಾಗೋದಿಲ್ಲ, ತೋರಿಕೆಯಾಗಿ ಆಗೈತೆ ಅಂದ್ರೆ ಅದು ಸ್ವಾಭಾವಿಕ ಆಗೋದನ್ನ. ಅದು ಕರ್ಮಕ್ಕನುಸಾರವಾಗಿ ಏನಾಗೋದು ಆಗಿರ್ತೈತಿ. ಅದ್ರ ಬಗ್ಗೆ ಶೋಕಮೋಹಾದಿಗಳನ್ನು ಮಾಡಬಾರ್ದು ಅಂತ. ಏನು ನಾವೆಲ್ಲ ಹಿಂಗ್ಯಾಕೆ ಆಗ್ತೀವಪ್ಪ, ಅಯ್ಯೋ ಏನು ಮಾಡಿದ್ರೆ ಮತ್ತೆ ಯಾವ ಪ್ರಕಾರ ಅದು ಮಾಡಿರೋದು ಆ ಪ್ರಕಾರ ಆಗೋದು. ನಾವು ಅವ್ನು ತಪ್ಪಿಸ್ಕೊಳಕ್ಕೆ ಯಾರಿಗೂ ಆಗೋದಿಲ್ಲ. ಏನು ಸಿದ್ಧಾಕೋಬಾರ್ದಿಲ್ಲ ಅದನ್ನ. ಅವನು ಸಾಮಾನ್ಯ ಜನರಿಗೆಲ್ಲ ಅದು ಇದಾಕೈತಿ. ಅವನು ವಿಚಾರವಂತ ಬೇಕಾದೈತೆ ಅಂದ್ರೆ ಜಗತ್ತಿನ ಆಗುಗಳಿಗೆ ಇದಕ್ಕೆ ಅವನು ಸ್ವಲ್ಪ ಬದಲಾವಣೆ ಆಗೋದಕ್ಕೆ. ಏನು ಅವನು ಯಾವಾಗಲೂ ಇದ್ದ ವಸ್ತುವಿನ ಕಡೆ, ಕೆಡಲಾರ್ದಂಥ ವಸ್ತುವಿನ ಕಡೆ ಲಕ್ಷ್ಯ ಇರ್ತೈತಿ. ಒಂದೇ ನಮೂನೆ ಇರ್ತೈತೆ ಅವನು. ನಮ್ಮ ಇದು ಮುಖಶ್ಚನ್ನ ಒಂದೇ ನಮೂನೆ ಇರೋದಲ್ಲ, ತಡೆಯಕ್ಕೆ ಮುಖ ಹೆಂಗೆ ಮಾಡ್ತೀವಿ ನೀವು, ಹೌದಿಲ್ಲ.
ಒಳ್ಳೆ ಲಾಭ ಆದ ಕೂಲೆ ಒಳ್ಳೆ ಏನು ಸಾವ್ಕಾರ ಭಾಳ ಖುಷಿ ಅದನಪ್ಪ ಇವ ಅಂತಿದ್ರು. ಮಕ್ಕ ಗಂಟು ಹಾಕ್ಯಾನ ಏನೋ ಅನಾಹುತ ಆಗೈತ್ರಿ ಹೌದಿಲ್ಲ. ಏನೂ ಇಲ್ಲೇ ಇಲ್ಲ ಬಿಡ್ರಿ ಮಕ್ಕದಾಗ ಏನು ಕಳನ ಉಳಿದಿಲ್ಲ ಎಲ್ಲ ಹಾಳಾಗಿ ಹೋತ್ರಿಪ್ಪ ನಮ್ದೆಲ್ಲ ಸತ್ಯನಾಶ ಆತ್ರಿ ಇತ್ತು. ಇದನ್ನು ನಂಬ್ಕೊಂಡು ಕುಂತವ್ರಿಗೆ ಏನಾಗ್ತೈತಿ. ಅದಕ್ಕೆ ಸ್ಥಿರವಾದದ್ದು ಯಾವ್ದೈತಿ ಅದನ್ನ ನಂಬ, ಅಸ್ಥಿರವಾದದ್ದು ಯಾವ್ದೈತಿ ಅದನ್ನ ನಂಬಕ್ಕೆ ಹೋಗ್ಬೇಕು. ಏನು ಈ ತೂರ್ಕಿ ಒಳಗಿಂದ ಯಾವುದು ಸ್ಥಿರವಾದದ್ದಲ್ಲ ಅದು ಹಿಂಗೆ ಇರ್ತೈತಿ ಅಂತ ಅದನ್ನ ನಂಬಕ್ಕೆ ಹೋಗ್ಬೇಡ. ವಿಷಯ ದಶೆಯಿಂದ ಚಳವಳಿ ಉಳಿದ್ರೆ ಕಲ್ಯಾಣ ನಿನಗೆ, ನಿರ್ವಿಷಯ ದಶೆಯಿಂದ ಚಳವಳಿ ಉಳಿದ್ರೆ ನಿನಗೆ ಕಲ್ಯಾಣ. ವಿಷಯದ ಬೆನ್ನು ಹತ್ತಿ ಇದ್ದ ಸಮಾಧಾನ ಕಳ್ಕೊಂಡೆಲ್ಲೋ, ಕಂಟ್ಯಾನ ಹಕ್ಕಿ ಹಿಡಿಯಾಕ ಹೋಗಿ ಕೈಯಾನ ಹಕ್ಕಿ ಕಳ್ಕೊಂಡೆಲ್ಲೋ. ಇದ್ದ ಸಮಾಧಾನ ಕೆಡಿಸ್ಕೊಂಡೆ ನೀನು. ಮೊದಲು ಆರಾಮನ ಇದ್ದೆ, ಇದ್ರ ಬೆನ್ನ ಹತ್ತಿ ಯಾರು ಹೇಳಿದ್ರೆ ನಿಮಗೆ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ? ಅವನು ಗಳಸು ಅವು ಸುಖ ಕೊಡ್ತಾವಂತ ಯಾರು ಹೇಳಿದ್ರು ನಿಮ್ಗೆ? ಸುಳ್ಳ ನಿನ್ನ ಜೀವನ ಹಾಳು ಮಾಡ್ಕೊಂಡೆಲ್ಲೋ. ಇದಕ್ಕಾಗಿ ಬದಲು ಬಾಳೆ ಬದುಕಿನ ಸಂಬಂಧ ಎಲ್ಲ ಎಷ್ಟೋ ಶರೀರ ಹಾಳು ಮಾಡ್ಕೊಂಡೆಲ್ಲ. ಅದು ಶರೀರ ಪ್ರಾರಬ್ಧ ನಡೆಯುವಂಗೆ ನಡೀತಿತ್ತು, ನಿನ್ನ ಕೆಲಸ ನೀವು ಮಾಡ್ಕೊಳ್ಳಿಲ್ಲಲ್ಲೋ. ಶಾಣ್ಯಾರ ಅದವರು ಸುಮ್ಮನೆ ಕೂತ್ಕೊಂಡು ಇದನ್ನು ವಿಚಾರ ಮಾಡಬೇಕು. ಪುನಃ ಪುನಃ ಓದ್ಕೋಂತ ನಾವು ಓದಿವಿ ಅಂದ್ರೆ ಆಳವಾದ ಅರ್ಥ ಅನುಭವ ಬರೋಕ್ಕೆ ಶುರು ಆಕೈತಿ. ತಿಳಿದೇ ಇರಲಿ ಹಿಂಗೆ ಓದ್ಕೋಂತ ಹೋದ ಪುನಃ 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 ಬೇಸರಿಲ್ದ ಕೇಳಿದ್ದನ್ನ ಕೇಳಬೇಕು. ಹೌದಿಲ್ಲ, ಮಾಡ್ಕೊಂತ ಹೋದ ಒಮ್ಮಿಲ್ಲ ಒಮ್ಮೆ ಬೇಕಾದಂಥ ದಡ್ಡದನ್ನೋದು ಅವನಲ್ಲಿ ಪರಿವರ್ತನೆ ಆಕೈತಿ. ಚಕಮುಖಿ ಕಲ್ಲು ಕಟ್ಟಿಯುವಾಗ ಒಮ್ಮೆ ಬೆಂಕಿ ಕಿಡಿ ಬಿತ್ತು ಅಂತಂದ್ರೆ ಪ್ರಯತ್ನ ಮಾಡೋದು ಬಿಡಬಾರ್ದು. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ನಿರಾಶವಾದಿ ಆಗಬೇಡ. ಏನು ಕೇಳಿ ಬಿಡಪ್ಪ ಮರೆ ಮತ್ತು ಹಿಂಗಾದ ನಂಬಾಡ, ನಿರಾಶೆ ಆಗಕ್ಕೆ ಹೋಗ್ಬೇಡ. ಪ್ರಯತ್ನ ಮಾಡ, ಅದು ನಿನಗೆ ಅನುಭವ ಬರ್ತೈತಿ ಒಮ್ಮಿಲ್ಲ ಒಮ್ಮೆ. ಅದು ಸ್ವಾಭಾವಿಕ. ನಾವು ಒಮ್ಗಿಲೆ ಸಟಕನ ಆಕೈತಿ ನಾವು. ನಾವು ತಪ್ಪು ಮಾಡಿದೀವಪ್ಪ. ತಪ್ಪು ಇವಾಗೂ ಸಹಜ, ಯಾಕಂದ್ರೆ ಸಾಧಕ ಅವಸ್ಥೆ ಒಳಗಿದ್ದ ಒಮ್ಗಿಲೆ ಎಲ್ಲರೂ ತಪ್ಪು ಮಾಡೋರು. ತಪ್ಪು ಮಾಡೋಲ್ಲೇ ನಮ್ಗೆ ದಾರಿ ಸಿಗುದಿಲ್ಲ. ಅದು ಬುದ್ಧಿ ಅವು ನಮ್ಮ ಪಾಠ ಕಲಿಬೇಕು. ಕಷ್ಟಗಳು ತಪ್ಪು ಮಾಡಿದ್ವು ಅನ್ನೋದು ಅದರಿಂದ ನಾವು ಪಾಠಕ್ಕೆ ಎಚ್ಚರ ಆಗ್ಬೇಕು. ಇನ್ನೊಮ್ಮೆ ಮಾಡಬಾರ್ದಪ್ಪ ಇದನ್ನು. ಮತ್ತು ನಾವು ಮುಂದೆ ಅವನ್ನ ಮೆಟ್ಟಲಾಗಿ ಮಾಡ್ಕೋಬೇಕು ಕಷ್ಟಗಳನ್ನು. ಹೌದಿಲ್ಲ, ಅವನ ಮೇಲಿನೇ ನಿತ್ತ ಅವನ ಮ್ಯಾಗೆ ಮೇಲೇರವನು. ಹೌದಿಲ್ಲ, ಅವನ್ನ ಕಾಲಾಗಿಟ್ಟು ಮ್ಯಾಗ ಹೇಳ ಕಲಿ ಅಂತ. ಯಾಕೆ ಮ್ಯಾಗ ಹಾಕ್ಕೊಳಕ್ಕೆ ಹೋಗ್ಬೇಡ ಅವನ್ನಂತ. ಸಮಸ್ಯೆಗಳನ್ನೆಲ್ಲ ಅಯ್ಯೋ ಯಪ್ಪ ಏನು ಮಾಡ್ಲು ಉಸಿರುಗಳಿಬೇಡ. ಏನು ಕಡ್ದು ಕತ್ತರಿಸ್ಕೊಂಡು ಬಿಡತೈತಿ ನಿನಗೆ, ಅಂಥದ್ದೇನು ಬಂದೈತಿ ಅಂತಿದ್ರು ಅಜ್ಜ. ಏನಾಗೈತಿ ನಿನಗೆ ಅಂತ. ನಿದ್ದೆ ಹತ್ತವಲ್ದು ಯಪ್ಪ ನನಗೆ, ಏನು ಅಂತ ಬಂದೈತಿವು ನಿನಗೆ? ಏನು ಬಂದರೂ ಕ್ಯಾಕಿ ಹೊಡಿಬೇಕು ನೋಡಂತಿದ್ರು ಅಜ್ಜ. ಬೇಕಾದ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದೇ. ಗೋವಿಂದನ ಸುಖರೂಪದಂಥ ನಿನ್ನ ಇರುವುದು ಅದನ್ನು ನೆನಪು ಯಾವಾಗಲೂ ನೀ ನಮಗೆ ಕೊಟ್ಟೆ ಅಂದರೆ ನಿನಗೆ ಬಾಧೆ ಆಗುವುದಿಲ್ಲ. ಅದನ್ನು ಮರ್ತ ನೀ ಅಲ್ಲದನ್ನು ಹಿಡ್ಕೊಂಡು ಬಾಧೆ ಪಡ್ತೀನಿ. ಅಯ್ಯೋ ನನಗೆ ಇದಾಯ್ತು, ಹೋಗ್ತೈತು ಯಪ್ಪ, ಇದು ನಾನು ಅನ್ನೋ ತಿಳ್ಬೇಕು. ಇದು ನೀನಲ್ಲ. ಯಾವಾಗಲೂ ಇದ್ದ ವಸ್ತು ನಿನಗೇನಾರಾಗೈತೇನ? ಇರುವಿಕೆಗೆ ಏನಾರಾಗೈತೇನ? ತೋರಿಕೆಗೆ ಏನಾರಾಗೈತೆ? ಇರುವಿಕೆನೇನು ತೋರಿಕೆನೇನು? ಏನಾರ ಆಗೋದೆಲ್ಲ ತೋರಿಕೆಯಾಗೈತಿ. ಇರುವಿಕೆ ನಿನ್ನಲ್ಲಿ ಏನಾಗಿಲ್ಲ, ನಿನ್ನಿಂದ ಅರಿವಿಸ್ಕೊಳ್ಳೋದ್ರೊಳಗಾಗೈತಿ, ನಿನಗೆ ಗಣ್ಯವಾಗಿ ಇದ್ದದ್ರೊಳಗಾಗೈತಿ. ನಿನ್ನಲ್ಲಿ ಏನೂ ಆಗಿಲ್ಲ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ನಿನ್ನನ್ನು ವಿವರಿಸಿ ನೋಡು, ನೋಡಲೇ ಜೀವನಿ. ನಿನಗೆ ಬಂಧನನ ಇಲ್ಲ, ಯಾವಾಗಲೂ ನೀನು ಮುಕ್ತ ಅದಿ ಅನ್ನೋದು ನಿನಗೆ ಅನುಭವ ಬರ್ತದೆ. ಇದನ್ನು ನಾವು ಖಾತ್ರಿ ಮಾಡ್ಕೋಬೇಕಾಗಿದೆ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗಿದೆ. ಮೇಲೆ ಮೇಲೆ ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಬಂದಾರ, ಎಚ್ಚರ ಆಗಿರೋ ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೋರಿ ಅಂತ. ವಿಶೇಷ ಚಿಂತನದ ತೊಡಗಿದವನ ಬುದ್ಧಿ ಸರಿ ಇರ್ತೈತೆ ಅಂತ, ಸಮ ಇರ್ತೈತೆ ಬುದ್ಧಿ ವಿಷಮ ಆಕೈತೆ, ನೆಮ್ಮದಿನೇ ಹೋಗೈತಿ. ಮೊದಲ ನಿನಗೆ ಮಾಣ ಇಲ್ಲ ಅಂದಿಂದ ಮಾಣ ಹೋತಂದ್ರೆ ಬೇಷ್ ಆತು ಬಿಡೋದು. ಮಾಣ ಅಂದ್ರೆ ಅಳತಿ. ಹೌದಿಲ್ಲ, ಅಯ್ಯೋ ಯಪ್ಪ ನನ್ನ ಮಾಣ ಎಲ್ಲ ಹೋತು.
ಮಾನಗೇಡೆ ಮೊದಲ ಮಾನಗೇಡೆ, ಹೌದಲ್ಲ, ಅಳತಿಲ್ಲದೈತಿ. ಅವೆಲ್ಲ ಶಬ್ದಗಳು ಇರುವನ್ನ ಲಕ್ಷಿಸೇನು ಹೇಳಿದ್ದು. ಮಾನಗೇಡಿ, ಆಕಾರಗೇಡಿ, ದಿಕ್ಕೇಡಿ, ನಿರ್ವಾಣಿ, ಹೌದಿಲ್ಲ, ಅವೆಲ್ಲ ಶಬ್ದಗಳು ಏನದಾವಲ್ಲ. ನಾವು ಅವು ಬೇಗಳಂತ ತಿಳ್ಕೊಂಡೇವಿ. ಯಾಕ್ರಿ? ಬೇಗಳಲ್ಲದ, ಇರುವನ್ನ ಲಕ್ಷಿಸಿ ಅಂದದ್ದು. ಏನು ಆಕಾರಗೇಡಿ ಅಂದ್ಕೂಲೆ ಸಿಟ್ಟು ಬರ್ತೈತಿ. ಆಕಾರಗೇಡಿ ಅಂದ್ಕೂಲೆ ಅಂದ್ರೆ ಆಕಾರ ಇಲ್ಲದ ಅದ ನಿನ್ನ ಸ್ವರೂಪ, ಅದ ದೇವರು ಅಂತ. ದೇವ್ರಿಗೆ ಅಂದಾರ ಆಕಾರಗೇಡಿ ಅಂತ, ಮಾನಗೇಡಿ ಅಂತ ದೇವ್ರಿಗೆ ಅಂತಾರ, ಹೌದಲ್ಲ. ದಿಕ್ಕೇಡಿ ಅಂತ ಅದಕ್ಕೆ ಅಂತಾರ, ದಿಕ್ಕಿಲ್ಲದಂತ, ದಿಕ್ಕು ದಶೆ ಇಲ್ಲದಂತ. ದೇವರಿಗೆ ದಿಕ್ಕಿಲ್ಲ. ಆ ದಿಕ್ಕಿನಾಗ ದೇವ್ರದಾನ, ಈ ದಿಕ್ಕಿನಾಗ ಆ ಮೂಲ್ಯಾಗ ಇಡಿ, ಈ ಮೂಲ್ಯಾಗ ಅಂತ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾರೆ. ಆ ಜಗಲಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ. ಹಂಗಾರೆ ಈ ದಿಕ್ಕಿನಾಗ ದೇವ್ರಿಲ್ಲನ? ಎಲ್ಲ ದಿಕ್ಕಿನಾಗ ವಿಚಾರವಂತರಿಗೆ ಇವೆಲ್ಲ ನೋಡಕ್ಕೆ ಹೋಗುದು. ಅದು ಇಡಾಕ ಹೋಗುದಿಲ್ಲಲ್ಲ, ಅವ್ರು ಜಗಲಿ ಅದಕ್ಕೆ ಮಾಡ್ಬೇಕು. ಅದನ್ನ ಕೊಂಡ್ರಾಕ ಜಗಲಿ ಅಂದ್ರೆ ನೀನು ಕುಂತ ಅದನ್ನ ನೆನಪು ಮಾಡಕ್ಕೆ ಮಾಡ್ಕೋದು. ಅದನ್ನ ಏನಾರ ತಂದು ಇಡುವುದಲ್ಲ. ಅಲ್ಲಿ ಮನ್ಯಾಗ ದೇವ್ರ ಕೋಲಿ ಜಗಲಿ ಯಾಕೆ ಮಾಡಿರ್ತಾರಂದ್ರೆ ಅಲ್ಲಿ ಕೂತ್ಕೊಂಡಿದ್ರು ಹೇಳಿದಂಥ ವಿಚಾರಗಳನ್ನು ಮನನ ಮಾಡಲಿಕ್ಕೆ, ಅನುಭವಗಳು ಹೇಳಿದಂಥ ಮಾತುಗಳನ್ನು ಅಲ್ಲಿ ಕೂತ್ಕೊಂಡು ಶರೀರ ಕುಂಡ್ರಸು, ಅಲ್ಲಿ ಜಗಲಿ ಮ್ಯಾಗ ಕುಂಡ್ರಿಸಿ ಅವನ್ನ ಮನನ ಮಾಡು. ನೀನು ಕುಂಡ್ರುವಂಗೆ ಆಗುವಂಗೆ ಜಗಲಿ ಕಟ್ಟಿಸೋದು ಮನ್ಯಾಗ. ನೀನ ಜಗಲಿ ಮ್ಯಾಗ ಕುಂತಂದ್ರೆ ಹುಳ ತೆಳಗಿನೂ ಹೊರ ಬರಬಾರ್ದು, ಎತ್ತರಾಗಿ ಮಾಡ್ಕೊಂಡು ಈ ಚಿಂತನದಾಗ ತೊಡಗೋದು. ಜಗಲಿ ಮ್ಯಾಗ ಕುತ್ಕೊಂಡು ನೀ ಎಲ್ಲಿವರ ಎಲ್ಲೆಲ್ಲಾರ ಹೋದಾಗ ಒಂದು ಗುಂಡ ತಂದಿಟ್ನೆ, ಅದನ್ನು ತಂದಿಟ್ನೆ, ಅವನ್ನೆಲ್ಲ ಕೂಡಿಸ್ಕೊಂಡು ಅದ್ರ ಮ್ಯಾಗ ಇಟ್ಟು ಅದ್ರ ಫೋಟೋ ಎಲ್ಲ ಕಟ್ಟಿ ಅವಕ್ಕೆ ಏನೂ ಇರಬಾರ್ದು ನೋಡ್ರಿ. ಹೊರಗಲ್ಲಿ ಒಳಗೆ ನಿನಗೆ ನೋಡಾಕ ಸಹಿತ ಯಾವ ರೂಪದ ವಸ್ತುಗಳು ಇರ್ಬೋದು, ಯಾವ ವಸ್ತುಗಳು ಇರ್ಬಾರ್ದು ಜಗಲಿ ಅಂದ್ರೆ. ಹೌದಿಲ್ಲ, ನಾವು ಏನೇನಾರ ತಂದು ಎಲ್ಲ ಜಮಾ ಮಾಡಿರ್ತೇವಲ್ಲ, ಅದು ಸಗಡ ಸಂಕ್ರಾಂತಿ. ಅದನ್ನ ನೆನಪು ಮಾಡ್ಕೋತ ಕೂತ್ರೆ ನೀವು ಸಮಾಧಾನ ಇರ್ತೈತಿ. ಏನೂ ಬೇಡಪ್ಪ ನಮಗೆ ಈ ಜಗತ್ತಿನ ನೆನಪು ಬರಬಾರ್ದು ನಮಗೆ. ಹಂಗೆ ನಾವು ಅಭ್ಯಾಸ ಮಾಡ್ಬೇಕು ನೋಡ್ರಿ. ಏನು ಅದಕ್ಕೆ ಮಾನ್ ಹೋತಂದ್ರೆ ಭಾಳ ಚಲೋ ಆಯ್ತು. ಮೊದಲ ಮಾನಿಲ್ಲಲ್ಲ ನಿನಗೆ. ಏನು ಹೋದ್ರೂ ನೀ ಹೋಗೋಂಗಿಲ್ಲ. ಮರ್ಯಾದೆ ಬಂತು ಮತ್ತೆ ಹೋತದು, ಬಂದದ್ದು ಹೋಗತಿ. ನೀನು ಹೋಗೋವಲ್ಲ ಬರೋವಲ್ಲ, ಬಂದು ಹೋಗೋ ಆಗಂತಕ ವಸ್ತು ನೀನಲ್ಲ. ನಿನ್ನಡಿಗೆ ನೀ ಏನು ಹೋಗುವಂಗಿಲ್ಲ, ನಿನ್ನಡಿಗೆ ನೀ ಬರುವಂಗಿಲ್ಲ. ಏನಿಲ್ಲ ನೋಡ್ರಿ, ಎಲ್ಲ ಕೈ ಬಿಟ್ಟು ಗಟ್ಟಿಯಾಗಿ ನಿಂತಾಗೈದು ಭೇಟಿ ಆಗೋದು ನೋಡ್ರಿ. ಏನು ಈ ವಿಚಾರ ನಮ್ಮಲ್ಲಿ ಗಟ್ಟಿ ಆಗ್ಬೇಕು. ನಾವು ಗಟ್ಟಿ ಆಗ್ಬೇಕಂದ್ರೆ ನಿರಂತರದ ಅಭ್ಯಾಸ, ಎಡೆಬಿಡದೆ ಅಭ್ಯಾಸ ನಡಿಬೇಕು. ಆತ್ಮಚಿಂತನದ ಅಭ್ಯಾಸ, ಅದು ನಿಧಿಧ್ಯಾಸನ ಅಂದ್ರೆ ಅದು ಗಟ್ಟಿ ಆಗಿಬಿಡ್ತದೆ. ನಿಧಿಧ್ಯಾಸ ಅದು ಗಟ್ಟಿ ಆದಾಗ ನಿನಗೆ ಯಾವುದೇ ಬಾಧೆ ಆಗೋದಿಲ್ಲ. ಏನು ತೂರೆಡೆಗೆ ಹೋಗೋದ್ರದ ಚಿಂದ ಇಷ್ಟೇ ಯಾಕೆ ನಿಯಮ ಅರ್ಥ ಮಾಡ್ಕೊತ ಕುಂತಿರುವಪ್ಪ. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದಂಥ ವಸ್ತುವನ್ನು ನಂಬು. ನಂಬು ನಂಬೆಲೆ ಮನವೇ ಹಂಬಲಿಸಿದರೆ ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದೊಳ ಸಿಲುಕಿ ನೀನು. ಏನು ನಂಬದನ ಇಂಥ ಅನುಭವಗಳ ಮಾತು ಎಲ್ಲಿ ಸಿಗಬೇಕು ನಿನಗೆ? ಇಲ್ಲಿ ಅದನ್ನೇ ನೋಡವ್ರು ನಾವು, ಜಗತ್ತಿನಲ್ಲಿ ಏನಾದ್ರು ಸಿಗ್ತೈತೇನೋ ಅಂತೇಳಿ. ಬಂಗಾರದ ಅಂಗಡಿಯಾಗ ಕಸಬರಿ ಸಿಗ್ತಾವು. ಯಾಕ್ರಿ ಇಲ್ಲಿ ಕಸಬರಿಗೆ ಹುಡ್ಕೋ ಇಲ್ಲಿ ಬಂದು ಮತ್ತು ಕಸ ಗುಡ್ಸೋದ ಎಲ್ಲ ವಿಶೇಷ ಮಾಡೋದು. ಯಾವ್ದಾರ ಉಪಾಯ ಸಿಗ್ತೈತಿ ನೋಡು, ನಡಿ ವ್ಯಾಪಾರ ಮಾಡಿಲ್ಲಿ ಅಂತ. ಹೌದಿಲ್ಲ, ಬಂಗಾರದ ಅಂಗಡಿಗೆ ಬಂದು ಕಸಬರಿಗೆ ಹುಡ್ಕೋ ಮತ್ತು ಕಸಬರಿಗೆ ಆಗೋದು ಎಷ್ಟೊತ್ತಾಕತ್ರಿ? ಪೂಜ್ಯ ಆಗ್ಬೇಕಾರ ಜನ್ಮ ಜನ್ಮಾಂತರ ತಪಸ್ಸು ಮಾಡ್ಬೇಕಾಗೈತಿ. ಏನು ಎಲ್ಲ ಲೋಕದವ್ರಿಗೆ ಪೂಜ್ಯ ಆಗ್ಬೋದು ಜ್ಞಾನಿಗಳು, ಹೌದಿಲ್ಲ. ತ್ರಿಲೋಕ ಜನ ಒಂದೇ. ನೀವೊಬ್ಬ ನಿಮ್ಮ ಊರಾಗಷ್ಟೇ ನೀನು ಕಿಮ್ಮತ್ತು ಕೊಡ್ಬೋದು. ಗೌಡ ಇರ್ಬೋದು, ನೀ ರಾಜ ಇರ್ಬೋದು. ಸ್ವದೇಶಿ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಎಲ್ಲಿ ಹೋದಲ್ಲಿ ನಾವು ಪೂಜ್ಯಕ. ಏನು ನಿಮ್ಮ ಊರಾಗಟ್ಟ ನೀವು ಗೌಡನ ಮತ್ತೊಂದು ಊರಿಗೆ ಹೋದಾಗ ಆದ ಮಾಡ್ಬೇಕು ನೀನು, ಹೌದಿಲ್ಲ.
ಅವ ವಿದ್ವಾನ್ ಇದ್ದವ, ಎಲ್ಲ ಕಡೆ ಅವ ಪೂಜ್ಯ. ಏನು ತ್ರಿಲೋಕ ಜನವಲ್ಯ. ನಮ್ಮ ಕೆಲಸ ನಾವು ಮಾಡ್ಕೊತ ಹೋದೀವಿ ಅಂದ್ರೆ ಸರ್ವರನ್ನು ಸಮತ್ವದಿಂದ ಕಾಣುವ ಬುದ್ಧಿ ತಾನ ಬರ್ತೈತಿ. ಅದನ್ನು ಯಾಕೆ ಮಾಡಕ್ವಲ್ರಿ? ಸಮಾನ ದೃಷ್ಟಿ, ಎಲ್ಲರೂ ಅಲ್ಲೇ ಎಲ್ಲ ಕಡೆ ನಾನಾ ಅದೇನೇನೋ ಅಂತ ದೃಷ್ಟಿ ಬರ್ತದೆ. ಎಲ್ಲರಲ್ಲಿ ನಿನ್ನನ್ನು ಕಾಣುವಂಥ ಬುದ್ಧಿ ನಿನಗೂ ಬರ್ತದೆ ಸಮತ್ವದಿಂದ. ಮತ್ತೊಂದು ಕಾಣೋದಿಲ್ಲ, ಭೇದ ಭಾವ ಕಾಣೋದಿಲ್ಲ ನಿನಗೆ. ನನಗೆಲ್ಲರೂ ದೇವರ ಕಾಣ್ತಾರಪ್ಪ ಅಂತಿದ್ರು. ನಿಮಗೆ ಹೆಂಗೆ ಕಾಣ್ತಾರೋ ನನಗೆ ಗೊತ್ತಿಲ್ಲ. ಸರ್ವೇಶಾಂ ಹೃದಯೇ ತಿಷ್ಠತಿ, ಎಲ್ಲರ ಹೃದಯದಲ್ಲಿ ನಾನಾ ಅದೇನೆ ಅಂತ. ಅಲ್ಲಿ ನಾನಾ ಅದೇನೆ ಅಂತ. ತನ್ನನ್ನು ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ಮನೋಭಾವ ಈ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದಾಗ ಬರ್ತೈತಿ. ಎಲ್ಲಿ ಭೇದವನ್ನು ನೋಡ್ತಾನ ಅಲ್ಲಿ ದುಃಖವನ್ನು ಹೊಂತಾನ. ಇನ್ನೊಂದನ್ನು ಕಾಣ್ತಾನ, ಅಲ್ಲಿ ನಾನಿಲ್ಲ, ಬ್ಯಾರೆ ಭೇದ ಭಾವ ಬಂತಂದ್ರೆ ದುಃಖ ಆಕೈತಿ. ಎಲ್ಲ ಕಡೆ ನಾನೇ, ಅಲ್ಲಿ ಇರುವೆ ಇಲ್ಲಿ ಇರುವೆ, ಎಲ್ಲ ಕಡೆ ತುಂಬಿರುವೆ ಅಂತಾರಲ್ಲ. ಮೊದಲು ಅಂಥ ಪದಗಳನ್ನು ಹಾಡ್ತಿದ್ರು. ಯಾಕ್ರಿ? ಕೆಲವೊಂದು ಅಂಥವು ಅದಾವ ನೋಡ್ರಿ. ಯಾಕ್ರಿ? ಎಲ್ಲ ಕಡೆ ನಾ ತುಂಬಿರುವೆ ಅಂತ. ಅದು ತತ್ವದ ಆಧಾರದ ಮ್ಯಾಗ ಅವನ್ನ ರಚನೆ ಮಾಡ್ತಿದ್ರು ಅವ್ರು. ಅಲ್ಲಿ ಇರುವೆ ಇಲ್ಲಿ ಇರುವೆ, ಎಲ್ಲ ಕಡೆ ನಾ ತುಂಬಿರುವೆ ಅಂತ. ಈಗೆಲ್ಲಿದಾವು ಅಂಥ ಪದಗಳು, ಅಂಥ ವಿಚಾರ, ನೆನಪಿಗೆ ಬರುವಂಥ ವಿಚಾರಗಳು, ಗೀತೆಗಳು ಎಲ್ಲಿಲ್ಲ ಇಲ್ಲವು. ಏನು ವ್ಯಾಪಕವಾದಂಥ ಚೈತನ್ಯ ನಾ ಎಲ್ಲಿಲ್ಲ ಹೇಳ? ಏನು ದೇವರು ಎಲ್ಲಿಲ್ಲ? ಎಲ್ಲ ಕಡೆ ಐತಿ ವ್ಯಾಪಕವಾದಂಥದ್ದು. ಇಲ್ಲದ ಜಗ ತೋರಿಸು, ಎಲ್ಲಿದಾನ ಅನ್ನೋದು ಹೇಳ್ತೇನೆ. ಎಲ್ಲಿಲ್ಲ ಹೇಳ ಮೊದಲನೇ. ದೇವರು ಎಲ್ಲಿದಾನ ತೋರ್ಸಲ್ ನನಗಂತ. ನೀ ಎಲ್ಲಿಲ್ಲ ಅನ್ನೋದನ್ನ ಹೇಳು, ನಾ ಅದು ತೋರಿಸ್ತೇನೆ ಎಲ್ಲಿದಾನ ಅನ್ನೋದು. ತೋರ್ಸಕ್ಕೆ ಬರ್ತೈತೇನ ಅದನ್ನು? ಇಲ್ಲದ ಜಗ. ಯಾರು ಇಲ್ಲದಲ್ಲಿ ಹೋಗಿ ತಿಂದು ಬಾ ಅಂದಂತ ಬಾಳೆಹಣ್ಣು. ಕನಕದಾಸರು ಇದ್ರಾಗ ಒಂದು ಬರೋದಿಲ್ರಿ, ಒಂದು ಇದ್ರಾಗ ಬರ್ತೈತಿ. ಗುರುಗಳು ಹೇಳಿದಾರಂತ ವ್ಯಾಸರಾಯರವರು, ನೀನು ಇದನ್ನು ಎಲ್ಲರೂ ಹೋಗಿ ಯಾರು ಇಲ್ಲದಲ್ಲಿ ಹೋಗಿ ತಿಂದು ಬರೀಪ್ಪ ಅಂದ್ರೆ. ಒಬ್ಬ ನೀರಾಮಣಿಗೆ ತಿಂದಂತೆ, ಒಬ್ಬ ಕದ ಹಾಕೊಂತಿದ್ದ, ಒಬ್ಬ ಮುಸುಕ್ ಹಾಕೊಂಡು ತಿಂದಂತೆ. ಆದ್ರೆ ಕನಕದಾಸರು ಯಾರೂ ಇಲ್ಲದ ಜಗ ಯಾವುದೂ ಇಲ್ರಿ ಅಂತ. ಎಲ್ಲ ಕಡೆ ನಾನು ಅದೇನೆ. ಏನು ಜಗನ ಸಿಗ್ಲಿಲ್ಲ ನನಗಂತ. ಇಲ್ಲ ಎಲ್ಲ ಕಡೆ ಐತೆ ಅದು ವ್ಯಾಪಕವಾದಂಥ ಚೈತನ್ಯ. ಆ ದೃಷ್ಟಿ ಅವನಲ್ಲಿ ಇತ್ತು. ನಮಗೆ ಈ ದೃಷ್ಟಿ ಐತಿ ನಮಗೆ. ನಾನೇ ಅದೇನು ಬ್ಯಾರೆ ಯಾಕ್ರಿ? ಯಾರು ಇಲ್ಲೇ ಬಿಡಂತ. ಎಲ್ಲದಕ್ಕೂ ಸಾಕ್ಷಿ ಐತಿ. ನೀ ಏನು ಮಾಡ್ತೀವಿ ಅದಕ್ಕೆಲ್ಲ ಆತ್ಮಸಾಕ್ಷಿ ಒಂದು ಐತಿ. ನೀ ಏನೋ ತಿಳ್ಕೊಂಬಿಟ್ಟು ಯಾರು ನೋಡೇ ಬಿಡ, ನಾವು ಮಾಡಿದ್ದು ಮುಸುಕಿನಾಗ ಎಲ್ಲ ಮಾಡೇನಂತ. ಅದಕ್ಕೆಲ್ಲ ರೆಕಾರ್ಡ್ ಇರ್ತೈತಿ, ಆತ್ಮಸಾಕ್ಷಿ ಎಲ್ಲ ದಾಖಲಾತಿ. ಏನು ಅದನ್ನೇನಾರು ಹೊಡೆದಾಕ ಸಾಕ್ಷಿ ಚೈತನ್ಯ ಒಂದು ಎಲ್ಲರಿಗೂ ಸಾಕ್ಷಿ ಐತಿ. ನೀ ಮಾಡೋದು ದೇವ್ರದಾನ ಅನ್ನೋದಿಲ್ಲ, ನೋಡಾವ ದೇವ್ರದಾನ ಅಲ್ಲಿ ಅಂತಿರ್ತಾರಲ್ಲ, ಹೌದಲ್ಲ? ನೀ ಏನು ಕಂತ್ರಾಟ ಮಾಡಿರೋ ದೇವ್ರು ನೋಡ್ಕೋತಾನ ಹೇಳೋದ. ನಾನು ಅದ್ರ ಫಲ ಉಣ್ಬೇಕಾಗೈತಿ ನೀನು ನಾಳೆ. ಏನು ಆತ್ಮನ ಭಾವವನ್ನು ಯಾರೂ ಅನುಭವಿಸಲಾರ. ಏನು ಇಲ್ಲ ಅಂತ ಹೇಳ್ಬೇಕಾದ್ರು ಇದ್ದೇ ಇಲ್ಲ ಅನ್ಬೇಕಾರೆ. ಏನು ಇಲ್ಲಿ ಯಾರು ಇಲ್ರಿ ಅಂತ ಅನ್ಬೇಕಾರೆ ನೀ ಅದೆಯಲ್ಲ. ಯಾರು ಇಲ್ಲ ಅಂದ್ರೆ ನಿನಗೆ ಹೆಂಗೆ ಗೊತ್ತಾಯ್ತಿ? ನಿನ್ನ ಅಸ್ತಿತ್ವ ಐತಿ ಅಲ್ಲಿ. ಎಲ್ಲ ನಿನ್ನ ಅಸ್ತಿತ್ವ ಇರುವಿಕೆಯಲ್ಲಿ ಸಿದ್ಧ ಆಕೈತಿ. ಏನು ನೀ ಇಲ್ಲದಂಗೆ ಯಾವಾಗ ಕೇಳು? ನೀನು ಇಲ್ಲದ ದೇಶ ಕಾಲಗಳಿಲ್ಲ. ಎಲ್ಲ ಕಾಲದೊಳಗೂ ಎಲ್ಲ ದೇಶದೊಳಗೂ ಎಲ್ಲ ಅದೀನಿ. ಏನು ಆತ್ಮನ ಭಾವವನ್ನು ಯಾರೂ ಅನುಭವಿಸಲಾರರು. ಏನು ಏನಾರ ಮಾಡಿ ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ಮನುಷ್ಯನ ಮಾನವ ಕರ್ಮಜಾಲದೊಳಗೆ ಸಿಕ್ಕೊಂಡು ಜನ್ಮ ಅಂತ ತಿರುಗ್ಲಿಕ್ಕತ್ತ. ಏನು ಈ ಕರ್ಮ ಮಾಡಿದಾಗ ನಿನಗೆ ಆನಂದ ಗೊತ್ತಾಗ್ತಾನೆ? ಕರ್ಮವನ್ನು ಮಾಡದೇ ಇರುವುದರಿಂದ ನಿನಗೆ ಬಂಧನ ಬಂದತೇನೆ? ಕರ್ಮವನ್ನು ಮಾಡದೇ ಇರುವುದರಿಂದ ನಿನಗೆ ಬಂಧನ ದುಃಖ ಆಗಿತ್ತು ಅಂದರೆ ಆ ಕರ್ಮ ಮಾಡಿದರೆ ಅದು ಹೋಗ್ಬೇಕಾಗಿತ್ತು. ತಿಳಿಗೇಡಿತನದಿಂದ ಬಂದಂಥ ಬಂಧನ ದುಃಖ ತಿಳಿದ್ರೆ ಹೋಗ್ತೈತಿ. ಕರ್ಮ ಮಾಡದೇ ಇರೋದ್ರಿಂದ ಬಂದಿಲ್ಲ. ಕರ್ಮಗಳಲ್ಲಿ ನನ್ನ ಎಳ್ಳೆಣ್ಣೆ ತುಂಬ ಕರ್ತವ್ಯ ಇಲ್ಲ ಅನ್ನೋವನ ಯೋಗಿ, ಅವ ಜ್ಞಾನಿ ಅಂತ. ಇನ್ನೊಬ್ಬರಿಗೆ ಕರ್ಮವನ್ನು ಮಾಡು, ಜನ್ಮಾಂತರ ತಿರುಗು ಅಂತ ಹೇಳೋದು ನಾವು. ಏನು
ನಂಬು ಜ್ಞಾನವನ್ನು ಹಂಬಲಿಸದಿರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದೊಳು ಸಿಲುಕಿ ನೀನು ಅಂತ. ಕರ್ಮಜಾಲದಿಂದ ಪಾರಾಗುವುದು ಯಾವಾಗ ನೀನು? ಕರ್ಮದ ಕಾಟ ತಪ್ಪಿಸ್ಕೋಬೇಕಾತಂದ್ರೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡು. ನಿಜವನ್ನು ತಿಳಿದಾಗ ಈ ಕರ್ಮದಿಂದ ನಿನಗೆ ಬಿಡುಗಡೆ, ಕರ್ಮ ಕಾಟ ತಪ್ತದೆ. ನಿಜವನ್ನು ಅರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಡಗೂಟ. ಯಾರಿಗೆ ಬೇಡ್ಕೋಬೇಕು? ಅವ ಅನ್ಯವಾಗಿ ಯಾವರ ಅದ ಅವನು ನನಗೆ ಅನ್ಯವಾಗಿ, ಎಲ್ಲದರಲ್ಲಿ ನಾನಾ ಅದೇನಲ್ಲ, ನಾನು ಬಿಟ್ಟು ಅನ್ಯವಾಗಿ ಯಾವುದೂ ಇಲ್ಲ ಅಂತ. ವಿಷಯಗಳಲ್ಲಿ ರಾಗ ಹೋತಂದ್ರೆ ಯಾರು ಕೂಡ ವೈರತ್ವ ಮಾಡ್ತೀರಿ? ಅದೇ ವೈರತ್ವ ಜನ್ಮ ಜನ್ಮಾಂತರ ಕಾರಣಕ್ಕೈತ್ರಿ. ಅದ ರಾಗ ಅದು ಹುಟ್ಟಾಕ ಹಸ್ತೈತಿ, ಅದ್ರ ಕೂಡ ಯಾರ ಅಡ್ಡಿಯನ್ನು ಮಾಡ್ಬಾರ್ದು, ವೈರತ್ವ ಬರ್ತೈತಿ. ವೈರತ್ವ ಕಟ್ಕೊಂಡು ಇನ್ನೊಬ್ರು ಪೀಡಾ ಕೊಡ್ತಿ. ಆದ್ರೆ ಇದನ್ನ ವಾಸನ ಉಳಿತದೆ, ಹಂಗ ಜನ್ಮ ಜನ್ಮ ತಿರ್ಬೇಕಾತಿ. ಹುಮ್ಸಿಟ್ಕೊಂಡು ಕುಂದಿರ್ತಿ, ಅವನು ಮಾಡುತ್ತಂತಡಿ, ಅವನು ಮನಸ್ಸಿನಾಗ ಇಟ್ಕೊಂಡು ಕುಂದಿರ್ತಿ, ಸಂದರ್ಭ ಸಿಗಲಿ ಅವಂಗಂತ. ಹೌದಿಲ್ಲ? ಕುಮ್ಮಸಿಟ್ಟವ ಮನುಷ್ಯನಲ್ಲ ಅವ, ಮನುಷ್ಯತ್ವ ಕಳ್ಕೊಂಡವ. ಇನ್ನೊಬ್ರಿಗೆ ಏನಾರ ಮಾಡ್ಬೇಕಪ್ಪ, ಕೆಡಕ್ ಮಾಡ್ಬೇಕಂತ ಮನಸ್ಸಿನಾಗ ಇಟ್ಕೊಂಡೆ ನೀ ಇದ್ದಿ, ಅದ ನಿನ್ನ ಜನ್ಮ ಜನ್ಮ ಅಂತ ತಿರ್ಗಾಕಿಸ್ತದೆ. ಏನು ಹಿಂದಿನ ಜನ್ಮದ ಶೇಡು ಅದು ಬಂದು ಪೀಡಾ ಕೊಡಕ್ಕೆ ಹಸ್ತೈತಿ. ಅದು ಏನು ಶೇಡಿನ ಮನೋಭಾವ ಮರ್ತು ಬಿಡ್ಬೇಕು ಅವನು. ಅದಕ್ಕೆ ಮಹಾತ್ಮರು ಅವನ್ನೆಲ್ಲ ಪಾಪಿಗಳಲ್ಲಿ ಉದಾಸೀನ ಆಗುತ್ತೆ. ಯಾರು ಪೀಡಾ ಕೊಟ್ಟರು ಸುದ ಉದಾಸೀನ ಭಾವ. ಏನು ವಿಶ್ವದಾದ್ಯಂತ ವಿಚಾರ ಮಾಡಿ ನೋಡ್ಕೊ ನೀವು. ಆ ಜಾತಿ ಈ ಜಾತಿ, ಆ ಮತ ಈ ಮತ ಅಂತ ಬಡ್ದಾಡ್ತೀರಲ್ಲ, ಏನೂ ಹೊರಡಿಲ್ರಿ ಬಡ್ದಾಡೋದ್ರಿಂದ. ಎಲ್ಲ ಗದ್ದಲ ಕೈ ಬಿಡೋದು. ಈ ಜಾತಿ ಹೊಲಿಗೆ ಇರಲಿಲ್ಲ ಅಲ್ಲಿ. ನೀ ಜ್ಞಾನದಲ್ಲಿ ವಿಚಾರದ ಕಡೆ ಲಕ್ ಕೊಟ್ಟಾಗ ಜಾತಿ ಕುಲ ಗೋತ್ರ ದೂರ ಗಮ್ಮಂದರು. ಬಡದಾಡೋದ್ರಿಂದ ಏನಾಗೈತಿ? ಇದ್ದ ಸಮಾಧಾನ ಕೆಡಿಸ್ಕೋದಿಲ್ಲ. ಹೀನ ಸಂಸ್ಕಾರದಿಂದ ಹೀನ ಜನ್ಮ ಬರ್ತದೆ. ನಿಮ್ಮೊಳಗೂ ನೀವು ವಿಚಾರ ಮಾಡ್ಬೇಕು. ಇದನ್ನು ನಮ್ಮ ಅಪ್ಪನ ಕಡೆಯಿಂದ ಇಷ್ಟು ಜನ ಪೂಜೆ ಹಿಡ್ದೇವು ಅಂತೀರಿ, ಏನು ಲಾಭ ಮಾಡ್ಕೊಂಡ್ರಿ ಹೇಳ್ತಾರೆ? ಶಿವಾನಂದ್ರ ಪೂಜೆ ಹಿಡ್ದೇವು ಅನ್ನೋರು, ಪೂಜಾ ಹಿಡಿದಿರು ಏನು ಪುಕ್ಕ ಹಿಡಿದಿರು ಅಂತಿದ್ರು. ನಮ್ಮಪ್ಪ ಪೂಜೆ ಮಾಡೇ ಗಪ್ಪಾದ, ನೀವು ಪೂಜೆ ಮಾಡಿ ಹೂಕೊಳಕತ್ತೀರಿ. ಅವ ಎಂಥ ಪೂಜೆ ಮಾಡಿದ, ನೀವು ಎಂಥ ಪೂಜೆ ಮಾಡಿರಿ? ಫಸ್ಟಿಗೆ ಬಂದಾಗ ಇಲ್ಲಿ ಅಜ್ಜಾರಿಗೆ ಗಂಟೆ ಬಿದ್ದಾರ. ಅವ್ರಿಗೆ ಇವ್ರಿಗೆ ಏನು ಹೇಳಿದ್ರು ತಿಳಿದಿಲ್ಲ ಅಂತ ಅವಾಗ ಹೇಳ್ಯಾರ ಅವರು. ಏನು ಒಂದಷ್ಟು ಮಂದಿ ಊರೆಲ್ಲ ಪೂಜೆ ಹಿಡ್ಕೊಂಡಾರ. ಅವಾಗ ಪೂಜೆ ಕುಂಡಿರ್ತಿದ್ರು ಅವಾಗ ಎಲ್ಲರೂ. ಹೌದಿಲ್ಲ? ಮನೆಗೊಬ್ಬೊಬ್ರು ಅವನ್ನೆಲ್ಲ ಒಂದೊಂದು ಚೀಲ ಸಾಮಾನ, ಪೂಜೆ ಸಾಮಾನ ಹಿಡಿದುಕೊಂಡು ಪೂಜೆ ಮುಗೀತಿ ಅಂತ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತಿ ಶಂಕರಗ ಅಂತ ಅದೊಂದು ಕಲ್ತ್ಬಿಟ್ಟಿದ್ರು ಪದ. ಮುಗೀತಪ್ಪ ಇನ್ನು ಒಗ್ಗರಣೆ ವಾಸನೆ ಪಡೆದ ಕೂಡಲೇ ಚಾಲು ಆಯ್ತು ಮಂಗಳಾರತಿ ಅಂದ ಮುಗಿದು ಎಲ್ಲರೂ ಮನೆಯಾಗದ ಇತ್ತು ಬರೀ. ಏನು ಈಗ ಅದೆಲ್ಲ ಅದು ಹೋಗೈತಿ, ಹೋಗತ್ತೆ. ಹೌದಿಲ್ಲ? ಹೆಂಗಾರ ಇವು ಇದನ್ನು ಮಾಡಲಿ ಅಂತೇಳಿ ಈ ಕಡೆ ಬರಲಿ ಅಂತ ಒಮ್ಗಿಲೆ ಹೇಳಿದ್ರೆ ತಿಳಿದಿಲ್ಲ ಒಂದು ಗೊತ್ತಾಗಿ ಸುಮ್ಮನೆ ಅಜ್ಜಾರವಾಗ ಇದನ್ನು ಹಿಂದಗಡೆ ತೊಗೊಂಡು ಜಾಡಿಸ್ಬಿಟ್ಟಾರ ಅವನ್ನೆಲ್ಲ. ಶನಿಗೆ ಬರೋದಿಲ್ಲ ಇವು ಒಮ್ಗಿಲೆ ಇದನ್ನು ಹೇಳಿದ್ರೆ ಇವಿಲ್ಲ ಅಂತ ಸ್ವಾಮಿಗಳಪ್ಪ ಅಂತ ಇವ್ರನ್ನೇಲಿ ಕರ್ಕೊಂಬಂದಿವಪ್ಪ ಇವ್ರನ್ನ. ಏನು ಅದಕ್ಕೆ ಒಮ್ಗಿಲೆ ಹೇಳಿದ್ರು ಅಂತ ಎಲ್ಲ ಮಾಡಪ್ಪ ಹಂಗಾರ ಅಂತ. ಹೆಂಗಾರ ಇದಕ್ಕೆ ಬರಲಿ ಅಂತೇಳಿ ಇದನ್ನು ಮಾಡಿ ನಾವು. ಏನು ಸಣ್ಣ ಹುಡುಗರು ಇದನ್ನು ಕೊಟ್ಟಂಗೆ ಅವಕ್ಕೆ ಆಡಾಕ. ಏನು ಅದೇ ಖರೆ ಅಂತ ತಿಳ್ಕೊಂಡು ಕೊಟ್ರಿ. ಇನ್ನು ಮ್ಯಾಗಾರ ವಿಚಾರ ಮಾಡಿ ನೋಡ್ಕೊರಿ. ನಾವು ಏನು ಮಾಡಾಕತ್ತೀವಿ, ಅದರಿಂದ ಏನಾಗೈತಿ ಅನ್ನೋದು ವಿಚಾರ ಮಾಡೋಲ್ಲೇ. ಒಬ್ಬರು ಮಾಡ್ತಾರಂತ ನೀನು ಮಾಡಿದಂದ್ರೆ ಅಂದು ಅಂದೇನ ನಿಯತಿ ಗತಾನುಗತಿಕೋ ಲೋಕ ಅಂತ.
ಅದ್ರ ಕುಡ್ರ ಬೆನ್ನೈತಿ ನೀನು ಕುಡ್ಡ ಆಗ್ಬೇಡಣ್ಣ, ನೀನು ಕಣ್ಣು ತೆಗಿ, ವಿಚಾರವಂತ ಆಗಿನ ಏನು ನೀ ದಾರಿ ಹಿಡಿಯಣ್ಣ. ಅಂದ್ರೆ ಊರು ಮುಟ್ತಿ, ದಾರಿ ಹಿಡಿದು ದಾರಿ ಬಿಟ್ಟೆ ಅಂದ್ರೆ ಅಡವಿ ಅಡವಿ ಪಾಲಕ್ಕಿ ನೋಡು ಏನು. ಜಗತ್ತಿನಾದ್ಯಂತ ಎಲ್ಲ ಶಾಣೆತನ ಪಡೆದೇನೆ ಅಂತಿ. ನಿದ್ದಿಗೆ ಹೋಗ್ಬೇಕಾರೆ ನೀನು ಶಾಣೆತನ ಉಪಯೋಗ ಬರ್ತದಾನೆ ಅದೆಲ್ಲ. ಎಲ್ಲ ಅಡಿಗಿದಾಗ ಅನುಭವ ಬರ್ತತಿಲ್ಲ. ಬುದ್ಧಿ ಬೆರಕಿತನ ನಡೆದಿಲ್ಲ ನಿನಗೆ. ಈ ಭೌತಿಕ ತಿಳುವಳಿಕೆ ಅದಕ್ಕೆ ಉಪಯೋಗ. ಇದಷ್ಟೇ ಅದು ಈ ಇಂದ್ರಿಯಗಳ ಮಜಾ ಮಾಡಾಕದು, ಇಂದ್ರಿಯಗಳ ಮಜಾ ಮಾಡಾಕದಲ್ಲ ಬೌದ್ಧಿಕ ತಿಳುವಳಿಕೆ. ಅವನ್ನೆಲ್ಲ ವಸ್ತುಗಳನ್ನೆಲ್ಲ ಪಡ್ಕೊಂಡ್ರೆ ಏನು ಲಾಭ ಮಾಡ್ತಾನೆ? ಭಾಳ ಶಾಣೆತನ ಪಡೋದು. ಆರಾಮಿರಾಗಬೇಕಾಗಿಲ್ಲ ನಿನಗೆ ಬೌದ್ಧಿಕ ತಿಳುವಳಿಕೆ. ಸ್ವತಃ ವಿಚಾರ ಮಾಡ್ಬೇಕದು. ವಿಚಾರ ಮಾಡೋ ಹೊರಗಿಂದ ಯಾವುದು ಉಪಯೋಗ ಬರೋದಿಲ್ಲ. ಸ್ವತಃ ಎಲ್ಲರಿಗೂ ಉಪಯೋಗ ಬರುವಂಥದ್ದನ್ನು ಹೇಳಿದ್ರೆ ಕೇಳೋದಿಲ್ಲ ಅಂದಿದ್ದು ಹೋಗೋರಿ. ಅವ್ರು ಹೇಳಿದಂಥ ವಿಚಾರಗಳು ಅವನ್ನೆಲ್ಲ ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಅದನ್ನು ಮಾಡೋದಿಲ್ಲ ನಾವು. ಅಂದಾಗ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ ನಮ್ಗೆ. ಏನು ಅಭ್ಯಾಸ ನಾವು ಮಾಡಿಲ್ಲ, ಅದಕ್ಕೆ ನಮ್ಗೆ ಮತ್ತೆ ಇದು ಗಟ್ಟಿ ಹಾಕೊಂಡು ಕೇಳಿ ಹಂಗೆ ಎದ್ದು ಹೋಗ್ಬಿಡ್ತೇವೆ. ಹೊಳೆ ತಿರುಗಿ ಏನು ಕೇಳಿದ್ದೀವಿ, ಏನು ಹೇಳಿದ್ವಿ ಅದು ವಿಚಾರ ಮಾಡೋದು. ವಿಷಯ ಭೋಗ ವಾಸನೆಗಳು ಕಡಿಮೆ ಆಗ್ಬೇಕಾತಂದ್ರೆ ವಿಷಯಾದಿಗಳಲ್ಲಿ ಇರ್ತಕ್ಕಂಥ ಅನುರಾಗ ಏನೈತಲ್ಲ ಅದು ಪೂರ್ಣ ನಾಶ ಮಾಡ್ಕೊ. ಪ್ರೀತಿ, ವಿಷಯಗಳಲ್ಲಿ ಪ್ರೀತಿ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಆಶಾ ಅದನ್ನು ಕಡಿಮೆ ಮಾಡ್ಕೊ. ಈ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಆತ್ಮಚಿಂತನದ ನಿರಂತರ ಅಭ್ಯಾಸದಿಂದ ಇದನ್ನು ದಿನ ಹೇಳೋದು ಕೇಳೋದು ಮಾಡೋದು. ಇದಕ್ಕೆ ನಿತ್ಯ ಕರ್ಮ ಅದು. ಇದನ್ನು ಮಾಡೋದ್ರಿಂದ ವಿಷಯದ ವ್ಯಾಮೋಹ ಕ್ಷೀಣಕ್ಕೂ ಅಂತ ಹೋಗ್ತೈತಿ. ಅದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ. ಏನು ಪ್ರಯತ್ನ ಮಾಡಿರಕೈತಿ, ಹಂಗೆ ಆಗೋದಿಲ್ಲ ಅದು. ನೀ ಗಂಟೆ ಬಾರಿಸಿದ, ಧೂಪ ದೀಪ ಮಾಡಿಸಿದ, ಮಂಗಳಾರತಿ ಅಂದ್ರೆ ವಾಸನೆ ಹೋಗೋದಿಲ್ಲ. ಎಲ್ಲಿ ತನಕ ಸ್ವತಃ ನಾವು ವಿಚಾರ ಮಾಡೋದು, ಇದು ನಿತ್ಯ ಐತಿ, ಇದು ಅನಿತ್ಯ ಐತಿ, ಹಿತ ಯಾವುದೈತಿ, ಹಿತ ಯಾವುದೈತಿ ಅನ್ನೋ ವಿಚಾರಕ್ಕೆ ಮುಖ ಕೊಡೋದಿಲ್ಲ, ಅಲ್ಲಿ ತನಕ ನಮಗೆ ವಿಷಯ ದೋಷ ದರ್ಶನ ಆಗೋದಿಲ್ಲ. ಅದ್ರ ಹಕ್ಕಿಗತಿಗೆ ಒಮ್ಮಬ್ಬಿಗೆ ಬೀಳ್ತೈತೆ ತಡೆಯಲಿಕ್ಕೆ. ಅದರ ದೋಷ ದರ್ಶನ ಆದ ಕೂಡಲೇ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಗುತ್ತೆ. ಏನು ಗೊತ್ತಾಗಲೇ ಪಸಿಗೆ ಬೀಳ್ತೀನಿ. ಅದು ಬೆಂಕಿ ಸುಡ್ತೈತಿ ಅನ್ನೋದು ಗೊತ್ತಿರಲಿಲ್ಲ, ಹುಳ ಹೆಂಗೆ ಬಿದ್ದು ಸಾಯ್ತಾವ, ಹಂಗೆ ವಿಷಯ ಭೋಗ ಇದೆ ನಮ್ಮನ್ನೆಲ್ಲ ಕೊಲ್ತೈತಿ ಅನ್ನೋದು ಗೊತ್ತಿಲ್ಲ. ವಿಚಾರ ಮಾಡಿದವ್ರು ಹೊಳಿತೈತಿ. ಅದು ಎಲ್ಲಿಯೋ ಒಬ್ಬ ವಿಚಾರವಂತ ಅದನ್ನು ವಿಚಾರ ಮಾಡಿ ಅವನ ದೋಷವನ್ನು ಕಂಡು ಅದರಿಂದ ಹಿಂಸೆ. ನಮಗದು ಸುಖರೂಪನ ಅನಿಸ್ತೈತಿ. ವಿಚಾರ ಇಲ್ಲದವರಿಗೆ, ವಿವೇಕ ವಿರಹಿತರಿಗೆ ಇದು ಸುಖರೂಪನ ಅನಿಸ್ತೈತಿ. ಬಾಳೆ ಅಲ್ಲ. ಯಾವ ವಿಚಾರ ಮಾಡ್ತಾನಲ್ಲ ಇದು ಮಾಡ್ಕೊಂತ ಏನು ಲಾಭ ಆಗ್ತಿದ್ದಾನೆ, ಎಷ್ಟು ಜನ್ಮ ಆಗ್ತಿದ್ರೆ ಬೆನ್ನು ಹತ್ತಿ ತಿರ್ಗಾಕೈತೆ, ಇದರಿಂದ ಹಿಂದಕ್ಕೆ ಸರ್ಕೋದು ಯಾವಾಗಿನ ಅವು ಹೊಳಿತೈತಿ. ದೋಷವನ್ನು ಕಾಣ್ತ ನಾವು ಅದ್ರ ಮ್ಯಾಗಿನ ಆಸಕ್ತಿ ತನ್ನಿಂತಾನ ಉದಾಸೀನ ವೈರಾಗ್ಯ ತಾನ ಬರ್ತದೆ. ಏನು ವಿವೇಕ ಉದಯ ಅಂತಂದ್ರೆ ಅದಕ್ಕೆ ವಿವೇಕ ಉದಯ ಮಾಡ್ಕೊಳ್ಳೋ ಸಂಬಂಧ ಅಂತ ಸಂಘ ನಾವು ಮಾಡ್ಬೇಕಾಗಿದೆ. ಎದ್ರ ಸಂಬಂಧ? ಬಾಳೆ ನಾಟಕ ಮಾಡ್ಕೊಳ್ಳೋ ಸಂಬಂಧ ಅಲ್ಲ, ಸತ್ಸಂಗ ವಿವೇಕ ಜಾಗೃತಿ ಮಾಡ್ಕೊಳ್ಳೋದು. ಬಾಳೆದನ ಆಸಕ್ತಿ ಕಡಿಮೆ ಮಾಡ್ಕೊಳ್ಳೋ ಸಂಬಂಧ ಇದನ್ನು ಮಾಡ್ಬೇಕಾಗಿದೆ. ಇಷ್ಟು ದಿನ ಕೇಳಿ ಸಂಘ ಮಾಡಿರೂ ಆಸಕ್ತಿ ಕಡಿಮೆ ಆಗೈತೋ, ಇನ್ನೂ ಹೆಚ್ಚು ಮುದುಕಾದ್ರೂ ಹೆಚ್ಚಾಗತ್ತಲ್ಲೋ, ಬಿಡುವಲ್ಲಿ ಇನ್ನು. ಮನ್ಯಾಗ ಕೆಲಸ ಏನಿರ್ತೈತಪ್ಪ, ನೀನು 60 ವರ್ಷ ಆದ್ಕೂಲೆ ಈ ಕಡೆ ಈ ಕಡೆ ಬಂದು ಕುಂತಿದ. ಎದ್ರ ಸಂಬಂಧ ಮಾಡ್ಯಾರ ಇವನು ಆಶ್ರಮ? ಪೆನ್ಷನ್ನ ಜನರೆಲ್ಲ ಬಂದು ಈ ಕಡೆ ಇದ ಚಿಂತನದೊಳಗೆ ಇಲ್ಲಿ ಬಂದಿದ್ದು ಬರೀ ಅದನ್ನ ಅಲ್ಲಿ ರಾಡಿ ತಂದು ಇಲ್ಲಿ ಹಚ್ಬೇಕು, ಇಲ್ಲಿ ಎತ್ಕೊಂಡು ನೀವು ಹೋಗ್ಬೇಕು. ಊರ್ ಗದ್ಲ ತಂದು ಇಲ್ಲಿ ಹಚ್ಕೊಂಡು ಹೋಗುದು. ಹೌದಿಲ್ಲ? ಚಾಲೋಕ್ಕಿಂತ ಮೊದಲು ಅದ ಸುದ್ದಿನ. ಹೌದಿಲ್ಲ? ಇದ್ರ ಬಗ್ಗೆ ಏನಾರ ಹೇಳೋದು ಕೇಳೋದು, ಏನು ಹೇಳಿದ್ರು ಅದ್ರ ಬಗ್ಗೆ ಒಬ್ಬರು ಸುದ್ದಿ ತೆಗೆದ್ರು. ಯಾಕೆ ಒಳಗೆ ಅದು ಬೇಕಾಗಿಲ್ಲ ನಮ್ಗೆ. ಒಬ್ಬರಾರ ಬರ್ತೀರಪ್ಪ, ನಾವು ಸಂಶಯ ಬಂದೈತಿ ಇದ್ರ ಬಗ್ಗೆ, ಹಿಂಗಾತ್ರಿ, ಇದು ಅಭ್ಯಾಸ ಮಾಡ್ಬೇಕು ಇದ್ರ ಬಗ್ಗೆ. ನಾವು ಯಾರು ಇಲ್ಲ. ಬರೇ ಬಾಳೆ ನನಗೆ ಅದು ಹಂಗಾಯ್ತೆ, ಇದು ಹಿಂಗಾಯ್ತು. ಅದನ್ನ ನೆಟ್ಟಗೆ ಮಾಡ್ಕೊಂಡು ಏನು ಮಾಡೋ ಮತ್ತು ಅದನ್ನ ಮಾಡವ ನೀವು, ಮತ್ತು ಸೊಟ್ಟಾಗಕ್ಕೆ ಹೋಗವ. ಇದು ಬೇಕಾಗಿಲ್ಲ ನಿಮ್ಗೆ. ಹೌದಿಲ್ಲ? ನಿಮ್ಗೆ ಬಾಳೆನೇ ಬೇಕಾಗೈತೆ, ಅದನ್ನ ಮಾಡ್ಕೊತ ಹೋಗ್ರಿ ಅಂತ ಎಷ್ಟು ಹೇಳಿರು ಕೇಳಿರು. ಇಷ್ಟು ವರ್ಷ ಹೇಳಿರು
ಮತ್ತು ಅದ ಹೆಸರನ ಐತೆ. ಬಿಡು ಬಿಡು ಪುರುಷೋತ್ತಲೆ ಬಂದ ಅದ ನಮ್ಗೆ ಹಂಗಾಗೈತಿ, ಇದು ಹಿಂಗಾಗಿ. ಅದು ಹೆಂಗ ಆಗ ಮಾಡಿದ ಕರ್ಮ ಕಣಸೋರು ಯಾಕಿರ್ತೈತಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗ್ಬೇಡ. ಇದು ಚಿಂತದ ತೊಡಗು ತನ್ನಿಂದ ತಾನ ಅವೆಲ್ಲ ಅದ್ರ ಕಡೆ ಉದಾಸೀನ ಆಗಂತ. ಏನು ತಾನ ಬರೋಬ್ಬರಿ ನಡೀತೈತೆ ಉದಾಸೀನ ಆದ್ರೆ. ಭಾರತ ದೇಶದವ್ರು ಅಂತ ಹೇಳ್ತೀರಿ. ಭಾರ ಅಂದ್ರೆ ಜ್ಞಾನ, ರಥ ಅಂದ್ರೆ ಪ್ರೀತಿ. ಜ್ಞಾನದಲ್ಲಿ ಪ್ರೀತಿ ಉಳ್ಳವರಿಗೆ ಭಾರತೀಯರು ಅಂತ. ಜ್ಞಾನದ ಅಭಿಮಾನ ತಾಳ್ಬೇಕು, ಮತ್ತೆ ಎದರದಾರ ತಾಳ್ಬೇಕು. ಎದ್ರ ಮ್ಯಾಗ ವ್ಯಾಮೋಹ ಐತಿ ನೋಡ್ಕೊ, ವಿಷಯದ ಮ್ಯಾಗ ಐತಿಲ್ಲ. ಹೆಂಡತಿ ಮ್ಯಾಗಿನ ವ್ಯಾಮೋಹ, ಗಂಡನ ಮ್ಯಾಗಿನ ವ್ಯಾಮೋಹ, ಮಕ್ಕಳು ಮರಿಗೆ ಮ್ಯಾಗಿನ, ಹೊಲಮನಿ ಮ್ಯಾಗಿನ ವ್ಯಾಮೋಹ, ಅಧಿಕಾರದ ವ್ಯಾಮೋಹ. ಈ ವ್ಯಾಮೋಹಕ್ಕೆ ಬಿದ್ದ ಕಡೆಕಾಗೋದು ಯಾವಾಗ ನೀವು ಅತಿ ಮಮತೆ ಸಲ್ಲದು ಅಂದರು. ಎದ್ರ ಮ್ಯಾಗೂ ಅತಿ ವ್ಯಾಮೋಹ ಮಾಡಕ್ಕೆ ಹೋಗೋಣ, ಅದ ನಿನ್ನ ಬಂಧನಕ್ಕೆ ಹಾಕ್ತೈತಿ. ಮತ್ತೆ ಬೇಡಿ ಅದು. ಇದು ಮೋಹ ಏನೈತಲ್ಲ, ಇದನ್ನ ಕ್ಷಯ ನಾಶ ಮಾಡ್ಕೊ. ಇದನ್ನು ಮನುಷ್ಯನ ಜನ್ಮದಾಗ ಇದನ್ನ ನಾಶ ಮಾಡ್ಕೊಳಿಕ್ ಮೋಹ ಕ್ಷಯನ, ಅದಕ್ಕೆ ಮೋಕ್ಷ ಅಂತಾರೆ. ವಿಷಯದ ವ್ಯಾಮೋಹವನ್ನು ನಾಶ ಮಾಡಿಕೊಂಡಾಗ ನಿನಗೆ ನೆಮ್ಮದಿ ಸಿಗ್ತೈತಿ ನೋಡ್ರಿ. ಏನು ಅದು ಹೋಗಲಿಲ್ಲ ಅಂದ್ರೆ ಹಂಗೆ ತಿರುಗುದ, ನೀನು ವ್ಯಾಮೋಹಕ್ಕೆ ಬಿದ್ದೀನಿ. ನಾವು ರಾಮತೀರ್ಥ ಮನೆಯವರು ಅಂತ ಹೇಳ್ತೀರಿ, ವಾಲ್ಮೀಕಿ ಮನೆಯವರು ಅಂತ ಹೇಳ್ತೀರಿ. ಅವರಂತೆ ಆಗ್ಬೇಕಿಲ್ಲ, ಆ ಸ್ಥಿತಿ ಒಳಗೆ ಆ ಇದ್ರಾಗ ಅಭ್ಯಾಸದಾಗ ತೊಡಬೇಕಿಲ್ಲ. ಹಾಂ, ಶಿವಾನಂದರ ಅಂದ್ರೆ ಜ್ಞಾನಿ ನಿಧಿನೋ ವಿಷಯ ನಿಧಿನೋ. ಶಿವಾನಂದರ ಮನೆಯವರು ಆದ್ರೆ ನೀನು ಶಿವಾನಂದರಂಗೆ ಆ ಸ್ಥಿತಿಯ ಅಭ್ಯಾಸದಾಗ ತೊಡಬೇಕಿಲ್ಲ, ಅದನ್ನು ಪಡಿಬೇಕಂತ. ಹಾಂ, ಅದನ್ನು ಗಳಿಸೋ ಪ್ರಯತ್ನ ನಡೆಸಿರು, ಏನೋ ವಿಷಯ ಗಳಿಸೋ ಪ್ರಯತ್ನ ನಡೆಸಿರು. ನೋಡ್ಕೊ, ಜ್ಞಾನ ಗಳಿಕೆಗೆ ಪ್ರಯತ್ನ ನಡೆಸುತ್ತೇವೆ, ವಿಷಯ ಗಳಿಕೆಗೆ ಪ್ರಯತ್ನ ನಡೆಸಿರು. ಹಾಂ, ಶಿವಾನಂದ್ರ ಶಿಷ್ಯರಾದ ಶಿವಾನಂದರಂತೆ ಯಾರದಿರಿ ಹೇಳ್ರಿ? ಅವ್ರಂಗೆ ಇದ್ದವ್ರು ಯಾರದಿರಿ? ಶಿವಾನಂದರ ಶಿಷ್ಯರು ಯಾರೂ ಇರುವುದಿಲ್ಲ ಅಂತ ಒಂದು ಪ್ರಕಟಣೆ ಕೊಟ್ಟಿದ್ರು. ಅವ್ರು ಪ್ರಿಂಟ ಮಾಡಿಸಿರ್ತಾರೆ, ಶಿವಾನಂದರ ಶಿಷ್ಯರು ಯಾರು ಇರುವುದು. ಶಿವಾನಂದರು ಯಾವಾಗ ಬೇಕಾವಾಗ ಸಮಾಧಿ ಎತ್ತಿತ್ತವ್ರು. ಶಾಸ್ತ್ರ ಹೇಳ್ತಾರೆ, ಸಮಾಧಿ ಎತ್ತಿತ್ತು. ಮೈಯಾಗ ಕೆಂಜಿಗೆಲ್ಲ ಬಡಿದ್ರು. ಮಳೆಗಾಲದಾಗ ಗುಡ್ಡದ ಮಳೆ ಎತ್ತಿದಾಗ ಮನೆಯಾಗ ಕುಂತಾಗ ತಂಪಿಗೆ ಕೆಂಜಿಗೆಲ್ಲ ಎದ್ದ ಮೈಯೆಲ್ಲ ಪರಟೆ ಆಗಿತ್ತು. ಶರೀರ ಭಾವ ಬಂದಿಂದ ಅವಾಗ ಏನು ಇಲ್ಲಿ ಗೀತಾ ಗುಳುಗುಳನ್ನಾಗ್ತೈತೆ ನೋಡಿ. ಎಲ್ಲಮ್ಮ ತಂಗಿಯವ್ರಿಗೆ ಹೇಳಿದ ಕೂಡಲೇ, ಏನು ಇಷ್ಟು ಕಬರಿಗೆ ಎಟ್ಟು ಕುಂತಿ, ಎಲ್ಲ ದುಬ್ಬ ಕಡ್ದು ಬಿಟ್ಟಿದ್ದು ಅಂತ. ಮೈಯೆಲ್ಲ ಪರಟಿ ಕೆಂಪಗಾಗ್ಬಿಟ್ಟು ಕಬರಿಗೆ ಎಟ್ಟು ಕುಂತಿದ್ರು ಅಂತ. ಹಂಗೆ ಯಾರದಿರಿ? ಹಾಂ, ಅದ್ರ ಕಡೆ ಲಕ್ಷ್ಯ ಇರ್ತಿದ್ರು ಅವ್ರು. ಊಟ ಮಾಡ್ತಾ ವೃತ್ತಿ ಸ್ಥಗಿತ ಆಗ್ಬಿಡ್ತು. ಬಾಯಿ ಅಂತದ್ದು ಬಾಯಾಗ, ಕೈ ಅಂತದ್ದು ಕೈಯಾಗ. ಬಾಯಿ ಒರೆಸಿ ಕೈಯ ಒರೆಸಿ ತೊಳೆದು ಕುಂಡ್ರಿಸ್ಬಿಡ್ತಿದ್ರು ಅಂತ. 3 ದಿನ ಉತ್ಥಾನ ಹಾಕಿದ್ದಿಲ್ಲ, ಸಮಾಧಿ ಸ್ಥಿತಿ ಒಳಗಿರ್ತಿದ್ರು. ಯಾರದ್ರಿ ಹಂಗೆ ಶಿವಾನಂದ ಶಿಷ್ಯ? ಏನು ಹಂಗಿದ್ರೆ ಶಿಷ್ಯರು ಅಂಥವ್ರು ಯಾರು ಇದ್ರು ನಮ್ಗೆ ಯಾಕ್ರಿ ದಿಗ್ದರ್ಶನ ಮಾಡ್ರಿ ಅಂತ ಅಜ್ಜವ್ರ ಪ್ರಕಟಣೆ ಕೊಟ್ಟಿದ್ರೆ. ಅವರಂತೆ ಇದ್ದರೆ ಶಿವಾನಂದ ಶಿಷ್ಯರು. ಬರೀ ಅವ್ರ ಮಾತುಗಳನ್ನು ಹೇಳ್ತೇವೆ, ಅವರಂತೆ ಇರಾಕ್ ಯಾಕಲ್ಲಿ? ಜಗತ್ತಿನ ತುಂಬ ಅಡ್ಡಾಡಿ ಕೇಳ್ಕೊಂಬಂದು ಹೇಳ್ರಿ ನೀವು. ನಮ್ಗೆ ಕಾಗಿ ಗುಬ್ಬಿ ನಿಮ್ಗಿಂತ ಚಂದನ ಬಳೆ ಮಾಡ್ತಾವೆ. ಅವಕ್ಕೂರಟ್ಟು ಸರಳ ಬಳೆ ಮಾಡಕ್ಕೆ ನಿಮಗೆ ಬರೋದಿಲ್ಲ. ಅವಕ್ಕೆಲ್ಲ ನಿಯಮಗಳು ಗೊತ್ತಿರಲಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ನಿಯಮ ಪಾಲನೆ ಮಾಡ್ತಾವೆ. ಅವಕ್ಕೂರ ಜೀವನ ಎಷ್ಟು ಸ್ವಚ್ಛಂದ ಐತೆ ನೋಡಿ. ನಿನ್ನ ಜೀವನ ಎಷ್ಟು ಸಮಸ್ಯೆ ಮಾಡ್ಕೊಂಡು ಕುಂತೀಯ ಅದನ್ನೆಲ್ಲ ಇದನ್ನು ಅವಲಂಬನೆ ಮಾಡಿ. ವಿಷಯದಲ್ಲಿ ಇರ್ತಕ್ಕಂಥ ಅನುರಾಗ ಏನು ಮಾಡ್ತೈತಿ? ಅದ ಭವಕ್ಕೆ ಬೀಜ. ರಾಗದಿಂ ಬೇರಿನ್ನು ಭವ ಬೀಜ ಮುಂಟೆ ಅಂತ. ಕಮಟ್ ಕೊಬ್ಬರಿಯಾಗಿ ತಲೆ ಒತ್ತಿ ಇಟ್ಕೊಂಡು ಕುಂತ್ರೆ ಎದಕ್ಕೆ ಬಂತ್ರಿ ಅದು?
ಕೆಟ್ಟು ಹೋಗುವ ನಾವು ವಿಷಯ ವಸ್ತುಗಳು ನಂಬಬೇಡ. ಅವನು ಇದ್ದಕ್ಕಿದ್ದಂಗೆ ಇರುವುದಿಲ್ಲ, ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಏನು ಅವು ಸುಖ ಕೊಡ್ತಾವ ಅಂತ ತಿಳ್ಕೊಂಡು ಅವುಗಳು ನೆನಪು ಮಾಡ್ಕೊತ ಕೂತ್ರೆ ಅದರಲ್ಲಿ ಅನುರಾಗ ಹುಟ್ಟಿ ಅದಕ್ಕೆ ಯಾರ ಅಡ್ಡಿ ನೋಡ್ಬ ದ್ವೇಷ ಹುಡ್ತೈತಿ. ರಾಗ ದ್ವೇಷಗಳಿಂದ ನಿನಗೆಲ್ಲ ಏನು ಸ್ಥಿತಿ ಬರ್ತೈತಿ ನೋಡ್ರಿ. ಅಂಥ ಕರ್ಮಗಳನ್ನು ಮಾಡಕ್ಕೆ ಚಾಲು ಮಾಡ್ತೀವಿ. ಇನ್ನೊಬ್ಬರು ಪೀಡಾ ಕೊಡ್ತೀವಿ ದ್ವೇಷದಿಂದ, ಹೌದಿಲ್ಲ? ದ್ವೇಷದಿಂದ ಪಾಪ ಕಟ್ಕೋತೀನಿ. ಕತ್ತಿ ಕಾರ್ಬಾರ ಮಾಡೋದು ಅಯ್ಯೋ ದೇವ್ರು ಅನ್ನೋದು. ಯಾರು ಬಿಡಿಸ್ಬೇಕು? ನೀನು ಮಾಡಿದ್ದ ನೀನ ಉಣ್ಣೋದು. ಯಾರ ದೇವ್ರು ಬಿಡಿಸ್ತಾನ? ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹರಿಯ. ಏನು ಕರ್ಮಗಳನ್ನು ಮಾಡಿಲ್ಲ ದೇವ್ರಿಗೆ ತಿಂಡಿ ನಡ್ಕೋದು, ಧೂಪ ದೀಪ ಹಚ್ಚಿ ಹೋಗ್ತೇನ? ಅದು ಕರ್ಮದ ಬಾಧೆ ತತ್ತದಿನ. ಏನೂ ಮಾಡೋಕ್ಕಾಗೋದು. ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು, ಯಾವ ದೇವ್ರಿಗೆ ಏನು ಮಾಡೋದು? ತಕದೀರ್ ಗಂಡ ಹೋಯ್ತು ಪಾಂಡು ಕ್ಯಾಕರ್ನ ಅಂತ. ಹೌದು, ನೀನು ಹೀನ ಕರ್ಮಗಳನ್ನು ಮಾಡಿ ದೇವ್ರ ತಿಂಡಿ ನಡ್ಕೊಂಡ್ರೆ ಅದು ಏನು ಮಾಡ್ಬೇಕು? ದೇವರು ನನಗೆ ಅದನ್ನು ಬಿಡಿಸೋ, ಅದನ್ನು ಬೇಡ್ಕೊಂಡ್ರೆ ಅದು ಹೋಗ್ತೇನೆ. ಬೇಡುವುದರಿಂದ, ಕೇಳುವುದರಿಂದ, ಪ್ರಾರ್ಥಿಸುವುದರಿಂದ ಯಾರು ಏನನ್ನು ಪಡೆದಿಲ್ಲ. ಏನು ವ್ಯರ್ಥ ಅದಲ್ಲ. ಅರಣ್ಯರೋಧ ಅನ್ಯವಾಗಿ ಬೇಕಲ್ಲ. ನಿನಗೆ ಕೇಳ್ಕೊ, ನೀವು ಒದರಿದ್ದು ಕೇಳಕ್ಕೆ ಅದಾರನ ಯಾರು? ನೀ ಕಲ್ಪನಾ ಮಾಡ್ಕೊಂಡು ಒಬ್ಬ ದೇವರದಾನ ಅಂತ ಅದನ್ನು ಮೊದಲು ತಲೆ ಅಂತ ತೆಗೆದು ಯಾರೂ ಇಲ್ಲ. ನೀನು ಇಲ್ಲಿ ಮೂರು ಲೋಕದ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇಲ್ಲ. ನೀನು ಹೆಣದೇವರು ಇಲ್ಲ, ಗಣದೇವರು ಇಲ್ಲ, ದುರ್ಗವೂ ಇಲ್ಲ, ದ್ಯಾಮವೂ ಇಲ್ಲ. ಮಾಡಿ ಚಲೋ ಆತಲ್ಲ ಇನ್ನು ದೇವಿ ಇದಂತೇಳಿ ಇದು ಮಾನಮ್ಮಿ ಯಾಕ್ರಿ ಏನು ನಡ್ಕೋತ ಹಂಗೆ ದೀಪ ಹಿಡ್ಕೊಂಡು ಹೋಗ್ಯವಕ್ಕಪ್ಪ. ಏನು ಮಾಡು? ಗುಡಿ ಗುಂಡಾರ ಆಗಲಿ ದೇವಿ ಪೂಜೆ ಅಂತೇಳಿ ಅದಿಲ್ಲ. ದೇವಿ ಪ್ರತ್ಯಕ್ಷ ಆದ ಇಂಥ ಹುಚ್ಚುತನ ಕುಡ್ಡಿ ಉಪಾಸನೆ ಮಾಡಿದ್ರೆ ನೀವು ಕುಟ್ರಕ್ಕಿತ್ತು. ಏನು ಬಿಡೋದನ್ನು ಹುಚ್ಚಲ್ಲ, ಕಲ್ಪನಾದ ತೋರಿದ್ದದೆಲ್ಲ. ಏನು ನೀನು ಯಾರದನ್ನು ಬಿಟ್ಟಿಯಲ್ವ? ತನ್ನನೇ ಪರವೆಂದು ಬಗೆಯುವುದಲ್ಲದೆ ಭಿನ್ನ ಬಿಟ್ಟಾರ ಸಲ ಏನುಂಟು ಕಾಣಿಸಲು ಬರಿದೆ. ನಿನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಏನು ನೀ ಅವಕರು ಬೆಣ್ಣೆ ಹಾಕತ್ತೀಯೋ, ನಿನ್ನ ಬೆನ್ನು ಹತ್ತುವಂಗೆ ಮಾಡ್ಕೋ. ನೀ ಅವಕರು ಬೆಣ್ಣ ಇಡೀ ಎಲ್ಲ ದೇವರ ನಿನ್ನ ಬೆನ್ನು ಹತ್ತಬೇಕು, ಹಂಗೆ ಮಾಡ್ಕೊ. ನೀ ಯಾ ದೇವ್ರ ಬೆಣ್ಣನ್ನು ಹತ್ತಕ್ಕೆ ಹೋಗ್ಬೇಡ. ಎಲ್ಲ ದೇವರು ನಿನ್ನ ಬೆನ್ನು ಹತ್ಬೇಕು, ಹಂಗೆ ಮಾಡ್ಕೊ ನೀನು. ಏನು ನಿನ್ನ ದರ್ಶನಕ್ಕೆ ಕಾದು ಕೂಡ್ಬೇಕು ಎಲ್ಲ ದೇವತೆಗಳು ಸುಧಾ. ನೀನು ಆ ಸ್ಥಿತಿಯನ್ನು ನೀ ಪಡ್ಕೊಳ್ಳಿಕ್ಕೆ ಪ್ರಯತ್ನ. ಜ್ಞಾನ ಸ್ಥಿತಿಯನ್ನು ಪಡೆದೆ ಅಂದ್ರೆ ನಿನ್ನ ದರ್ಶನಕ್ಕೆ ಹಾಕೊಂಡು ಕುಂದಿರ್ತಾವೆ. ನಿನ್ನ ಎಲ್ಲಿ ಬೋಧ ನಡೆದಿರುತ್ತೆ ಕೈ ಮುಕ್ಕೊಂಡು ಕೈ ಜೋಡಿಸ್ಕೊಂಡು ಕೇಳ್ಕೊಂತ ಕುಂದಿರ್ತಾರೆ. ನಿನ್ನ ಶ್ರವಣ ಮಾಡ್ತಿರ್ತಾರೆ. ರಾಕ್ಷಸ ಪಿಶಾಚಿಗಳು, ದೇವತೆಗಳು ಸೂಕ್ಷ್ಮ ಶರೀರದೊಳಗೆ ಕಣ್ಣಿದ್ದವ್ರು ನೋಡ್ರಿ ಅಂತಿದ್ರು ಅವ್ರು. ಏನು ಅದ್ರ ಕಡೆ ಒಲವು ಇದ್ದವು ಬಂದು ಕೇಳ್ತಿರ್ತಾವು. ಏನು ಆ ಟೈಮ್ಕಂದ್ರೆ ಹಾಜರು ತಡೆಯಲಿಕ್ಕೆ ಪ್ರವಚನ ಅಪ್ಪ ಅವ್ರ ಶಾಲೆ ಚಾಲು ಆಕೈತೆ ಅಂದ್ರೆ ಬಂದ ಅಲ್ಲಿ ಶ್ರವಣ ಮಾಡು. ಏನು ದೇವ ಋಷಿ ವಂಶದವ್ರಂತ ಹಂಗೆ ಬಾಯಲ್ಲಿ ಹೇಳ್ತಿ. ಅವ್ರು ಹಂಗೆ ಇರಾಕೆ ಯಾಕೆ ಇಡೀ ವಿಶ್ವದ ದೃಷ್ಟಿನ ನಿನ್ನ ಕಡೆ ನೋಡುವಂಗೆ ಹೊಳ್ಳುವಂಗೆ ಮಾಡ್ಕೋಬೇಕು. ನೀ ಜಗತ್ತಿನ ಕಡೆ ಎಲ್ಲ ಕೊಡಕ್ಕೆ ಹೋಗ್ಬೇಡ, ಜಗತ್ತ ನಿನ್ನ ಕಡೆ ಎಲ್ಲ ಕೊಡ್ಬೇಕು. ನೋಡಿ ಹಂಗೆ ಮಾಡ್ಕೊ. ಅಂಥ ಒಂದು ಜೀವನ ನಿಂದ ಆಗಲಿ ಅಂತ. ಏನು ನಮ್ಮಂಥವ್ರಿಗೆ ಅದು ಹೆಂಗೆ ಆಗ್ಬೇಕಂತೀರ? ಮನುಷ್ಯನ ಶಬ್ದಕೋಶದೊಳಗೆ ಅಶಕ್ಯ ಅನ್ನೋದನ್ನೇ ಇಲ್ಲ. ಇದನ್ನು ಮಾಡ್ಕೊಳಿಕ್ಕೆ ಯಾಕೆ ಆಗೋದಿಲ್ಲ? ಧೈರ್ಯ ತಾಳೆ ಅಭ್ಯಾಸವನ್ನು ಕಳ್ಕೊನಿ. ಯಾಕೆ ಆಗೋದಿಲ್ಲ? ಏನು ಬೇಕಾದಂಥ ಪಾಪಿ ಅದಾನಂದ್ರೆ ಅದನ್ನು ಹೊಂದಾಕ್ ಬರ್ತೈತೆ ನಮ್ಗೆ. ಈ ಶರೀರ ಚೈತಾರ್ಥ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅದು ಪ್ರಾರಂಭಿಕ ನಡೀತಾ ಅದ್ರಾಗ ಒಂದು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಯಾರಿಗೂ. ಅದು ನಡೆಯುವಂಗೆ ನಡೀತಿರ್ತೈತಿ. ಎಲ್ಲೆಲ್ಲಿ ಉಣ್ಬೇಕು, ಎಲ್ಲೆಲ್ಲಿ ತಿನ್ಬೇಕು, ಎಲ್ಲೆಲ್ಲಿ ಬೀಳ್ಬೇಕು, ಎಲ್ಲೆಲ್ಲಿ ಹುಗಿಬೇಕು ಅದನ್ನು ಮೊದಲೇ ನಿರ್ಣಯ ಆಗಿಬಿಟ್ಟದ. ಅದ್ರ ಬಗ್ಗೆ ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಯಾರಪ್ಪ ನಾನು ಹುಗ್ಯಾವ್ರು ಯಪ್ಪ ನೀನಾರ ನೋಡು ಅಂತಿರ್ತಾರೆ. ಅದಿಲ್ಲ ಮಣ್ಣು ಕೊಡುವ ಅದ್ರ ಚಿಂತೆ ಸಹಿತ ಮಾಡ್ತಿರ್ತಾವ. ಹೌದಿಲ್ಲ? ಏನ್ಲಿಪ್ಪ ನಮಗೆ ಯಾರು ಇಲ್ಲ, ನೀನ ಬಂದು ಅದನ್ನ ಮಣ್ಣು ಇದನ್ನ ಮಾಡಂತಿರ್ತಾರೆ. ಯಾರು ಎಲ್ಲಾರು ಬೀಳು, ಅದು ಅದನ್ನ ತೊಗೊಂಡು ಏನು ಮಾಡ್ತೀನಿ? ಯಾವ್ದು ಚಿಂತೆ ಅದಕ್ಕೆ ನಿನಗೆ?
ಅದು ಪ್ರಾರಂಭಕಾರ ನಡೀತೈತಿ. ಏನು ಮೊದ್ಲಿರ್ತಾ ಅದನ್ನೆಲ್ಲ ಹಿಂಗೆ ಮಾಡಿರ್ತಾರೆ, ಹಿಂಗೆ ಮಾಡಬೇಕು, ಹಿಂಗೆ ಅದ ಅಭಿಮಾನ ನಿನಗೆ ಅದಕ್ಕೆ ಬೇಕಾಗೈತಿ. ಅದು ಬೀಳವಲ್ದು, ಹಾರಿಗಿಡೋದು, ಹೋಗವಲ್ದು. ಧೈರ್ಯ ತಾಳು, ಧೈರ್ಯ ತಾಳಿ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಮೊದಲ ಪ್ರಯತ್ನವನ್ನು ಮಾಡಿ. ತಡ ಮಾಡಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಅಧ್ಯಾಸ ನಿವಾರಣೆಗಾಗಿ ಮೊದಲ ಪ್ರಯತ್ನವನ್ನು ಮಾಡು. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬಿ ಅಧ್ಯಾಸಂ ಅಪನಯಂ ಕುರು ಅಂತ. ಈ ಅಧ್ಯಾಸವನ್ನು ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಈ ಅಧ್ಯಾಸವನ್ನು ಕಳ್ಕೊಳ್ಳೋ ಸಂಬಂಧನೇ ಇದು ಅಧ್ಯಾತ್ಮದ ವ್ಯವಸಾಯ. ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡುವುದು ಎದರ ಸಂಬಂಧಪ್ಪ ಅಂದರೆ, ನಮ್ಮ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಳ್ಳೋ ಸಂಬಂಧ ನಾವು ಮಾಡಬೇಕಾಗೈತಿ. ಈ ವಿಚಾರವನ್ನು ನಾವು ಮಾಡಬೇಕಾಗೈತಿ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ನಮ್ಮ ಬಗ್ಗೆ ಹೇಳೋದು ಕೇಳೋದು ಮಾಡಿಕೊಂಡು ಆದಾಗ ಈ ತಪ್ಪು ತಿಳುವಳಿಕೆ ಎಲ್ಲ ಹೋಗ್ತೈತೆ. ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲದಕ್ಕೆ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಅಧ್ಯಾಸದೊಳಗಿನ ವ್ಯವಹಾರದೊಳಗೆ ಜನ್ಮಾಂತರ ತಿರ್ಗಾಕೈತೀವಿ ನಾವು. ಯಾವಾಗ ಇದರ ಅರಿವು ನಮಗೈತಿ, ಯಾವಾಗ ಇದನ್ನು ಕಳ್ಕೋಬೇಕನ್ನುವಂಥ ಇಚ್ಛಾ ನಮಗೆ. ನಮ್ಮಲ್ಲಿ ಇಲ್ಲ ಅಲ್ಲಿದು, ಇದು ಎಲ್ಲ ಯಾರಿಗೆ, ನಾನು ಯಾರು, ಈ ವಿಚಾರ ನೀವು ಮಾಡ್ಕೊ ಮನುಷ್ಯನ ಜನ್ಮಕ್ಕೆ ಬಂದಾಗ ಇಲ್ಲೇ ಐತೆ ಅಂತ ಆರೋಪ ಮಾಡ್ಕೊಂಡು ಸುಳ್ಳು ದುಃಖ ಕೊಡ್ಲಿಕ್ಕೆ. ಸುಳ್ಳ ನಿನಗೆ ಬಂಧನದ ಭ್ರಾಂತಿ ಆಗೈತಿ. ಖರೆಯಾದ ವಿಚಾರ ಮಾಡಿ ನೋಡಿದ್ರೆ ಇಲ್ಲ ಇಲ್ಲಿ ನಿನಗೆ ಬಂಧನ ನಿನಗೆ ಸುಳ್ಳು. ಭವಮಾಲೆಗೊಳಗಾದನೆಂಬುದೇ ಖುಷಿ. ಸುಳ್ಳ ನಿನಗೆ ಇಲ್ಲ. ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ ನೀನು ಮುಕ್ತ, ಯಾವಾಗಲೂ ಮುಕ್ತ ಇದೆಯೋ ನೀನು. ಹೊಸದಾಗಿ ಏನಾರ ಮಾಡಿ ಮುಕ್ತ ಆಗ್ಬೇಕಾಗಿಲ್ಲ, ಸದ್ದಾ ಅದರ ಕಡೆ ಎಲ್ಲ ಕೊಡೋ ಮುಕ್ತ ಇದೆಯೋ. ಅಷ್ಟೊಂದು ತಯಾರಿ ಬೇಕಲ್ಲ ನಮ್ಗೆ. ಆ ಇರುವಿನ ಕಡೆ ಎಲ್ಲ ಕೊಟ್ಟು ನೋಡಿದಾಗ ನನಗೆ ಯಾವಾಗಲೂ ಇಲ್ಲ ಅಂತ, ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ ನನಗೆ. ಅಂಥವ್ರ ಸಂಘ ಬೇಕು, ಅಂಥವ್ರ ಒಡನಾಟ, ಅಭ್ಯಾಸ, ಹಿಂದಿನ ಜನ್ಮ ಸಂಸ್ಕಾರ ಇದ್ರೆ ಬರ್ತೈತಿ. ಬಿಡು. ಹೌದಪ್ಪ, ನಮಗೆ ಗುರುಗಳ ಪುಣ್ಯತಿಥಿ ಐತಿ ಇವತ್ತು. ಸಾಳಂಕಿ ಗುರುಗಳದು ಈರಣ್ಣ ಅವ್ರು ಏನೇನೋ ತೊಗೊಂಬಂದ ಗುರುಗಳು. ಇದನ್ನ ಅವರು ಒಂದು ಜೀವನ, ನೀತಿವಂತ ಜೀವನ ಸಾಗಿಸಿದ್ರು. ಸಾಳಂಕಿ ಗುರು ಯಾರಿಗೂ ಭದ್ರವಾದ ಜೀವನ ಸಾಳಂಕಿ ಗುರುಗಳು. ನಾವೆಲ್ಲರೂ ಅವ್ರ ಕೈಯಾಗ ಆಳಿದವ್ರು, ಹೌದಿಲ್ಲ? ಸಾರಿ ಕನ್ನಡ ಶಾಲೆ ಆಗಿದ್ದಾಗಿಂದ 4 ಗಂಟೆಗೆ ಕೇಳೋ ರೂಢಿ ನಮಗೆ. ಅವಾಗಿಂದ ಸುತ್ತು ಐತೆ ಅದು ರೂಢಿ. ಎಬಸಿ ಬಿಡ್ತಿದ್ರು. ಹಿಂದೆ ಮರ್ಯಾಗ ಒಂದು ಕಿಟಕಿಯಾಗ ನೋಡ್ತಿದ್ರು, ಏನು ಮಾಡತ್ತಾರ ಇವರು. ಒಮ್ಮೆ ಇಸ್ಬೇಟ್ ಆಡುವಾಗ ಹಿಂಗೆ ಬೀಳ್ತಾವಲ್ಲ, ಹಿಂಗೆ ಎಲಿ ಹಂಗೆ ಮ್ಯಾಗ ಬಿದ್ದು ಆಟ ಆಡಾಕತ್ತಿದ್ವಿ. ಎಂದು ಬಂದು ನೋಡಿದವರು ಮಗ್ಗಿ ಕೇಳಾಕೈತಿ ಬಿಟ್ರು. ಬಂದು ಬಡ್ಗಿ ತೊಗೊಂಡು ಬಂದು ನಾನು ಇಷ್ಟು ದೌಡಿ ಎದ್ದು ಇಂಥದ್ದು ಮಾಡಾತ್ತೀರಿ ಅಂತೇಳಿ ಕಡ್ತ ಕೊಡ್ರಿ. ಹೆಂಗೆಲ್ಲ ಕಡತನ ಪಸವಂದು ಕಡ್ತ ಕೊಡ್ತಿದ್ರು ಅವ್ರು. ಭಾಳ ಗೊತ್ತು. ನಾವು ಏನ್ರಿ ಗುರುಗಳು ಅವಾಗಿಂದ ಕಾಡಾಕತ್ತೀರಿ, ಇನ್ನೂ ಕಾಡೋದು ಬಿಡುವಲ್ರಿ, ಅಲ್ಲಿ ಇಲ್ಲಿ ಬಂದ್ರು ನಾವು ಅಂತ ಇದ್ದಿದ್ವಿ. ಅವ್ರಿಗೆ ಕುರ್ಚಿದ ಮ್ಯಾಗ ಕುಂಡ್ರಂಗಿಲ್ಲ, ಖರಾಬ್ ಬಿಡುವಂಗೆ ತಲೆ ಕೂದಲಾ ಬಿಡುವಂಗಿಲ್ಲ. ತಲೆ ಬೂಡ್ಸಿರ 5 ಮಾರ್ಕಸ್ ಹೆಚ್ಚಿಗೆ, ಹೌದಿಲ್ಲ? ಭಾಳ ಸ್ಟ್ರಿಕ್ಟ್ ರೀ ಅವ್ರ ಜೀವನ. ಅವ್ರ ಜೀವನ ಅವ್ರ ಇದ್ರಾಗ ನಮ್ದೆಲ್ಲ ಬೇಸಿಕ್ ಮತ್ತು ಅವ್ರ ಇದ್ರಾಗ ಬಂದೈತಿ ಎಲ್ಲ. ನಮ್ಮ ಊರ್ ಜನ ಎಲ್ಲ ಮತ್ತು ಅವ್ರು ಇನ್ನೂರಿಗೂ ಅವ್ರು ಸಾಣಕಿ ಗುರುಗಳು ಅಂದ್ರೆ ಹಿಂಬಾಗ ಆಯ್ತಿದ್ರು. ಅವ್ರ ಸ್ಟಾಫ್ ಎಲ್ಲ ಮಾಸ್ತರ್ಗಳು ಹೆದರ್ತಿದ್ರು ಅವ್ರಿಗೆ, ಅಸಿಸ್ಟೆಂಟ್ಗಳೆಲ್ಲ. ಏನಪ್ಪ ಬಾಂಧವ್ಯ ಹೆದರ್ತಿದ್ರು ಅವ್ರಿಗೆ ಅಂತ. ಒಂದು ಊರಾಗ ಅಂಗಳದಾಗ ಯಾರು ಉಗುಳುವಾಗತ್ತಂದ್ರೆ ಯಪ್ಪ ಕೈಯಾಗ ಉಗುಳ ಹಾದಾಡ್ ತುಳಿತಾರೆ ಹುಡುಗರು. ಅಡ್ಡಾಡ್ತಾ ಇರ್ತಿರ್ತಾವು ಕಾಲಾಗ. ನಾವು ಹೋಗಿದ್ದೆ ನಿನ್ನ ಕ್ಲಾಸ್ ಕೈಯಾಗ ಉಗುಳೆಪ್ಪ ಅಂತಿದ್ರು. ಏನು ಒಂದೇ ಮಾಡ್ಲಿಲ್ಲ ತಗೋ ಅವರೆಲ್ಲ. ಎಲ್ಲ ಊರು ಸುಧಾರಣೆ ಮಾಡ್ಬೇಕಂತ ಪ್ರಯತ್ನ ಮಾಡ್ಯಾರ. ಗಿಡ ಹಚ್ಚಿದ್ರು. ಅವ್ನ ಸಾಲಿ ಸೂಟಿ ಆತಲ್ಲ, ಹಿಂಗೆ ಅಕ್ಟೋಬರ್ ಸೂಟಿ ಇದ್ಕೂಲೆ ದನ ಇವು ಬಿಟ್ಬಿಡವ್ರು ತಿಂದು ಹೋದ್ಕೂಲೆ ಅಜ್ಜಾರು ಬಂದಾಗ ಹಿಂಗೆ ಆಗೈತ್ರಿ. ಇಷ್ಟೆಲ್ಲ ಚಿಕ್ಕವಾಗಿ ನಾವು ಹಚ್ಚಿದ್ವಿ ಬಿಡ. ಅವನ್ನ ಹಚ್ಚಿದಾಗ ಇವನ್ನೆಲ್ಲ ತಿಂದು ಬಿಟ್ಟವ್ರಿ. ಅದೇ ಗುರುಗಳ
ಯಾಕೆ ಚಿಂತೆ ಮಾಡ್ತೀರಿ? ಎಷ್ಟು ಹಚ್ಚಿದ್ರಿ? ಎಷ್ಟೋ ಅಗಿ ಹಚ್ಚಿರು, ಇನ್ನೂ ಅದಕ್ಕಿಂತ ಡಬಲ್ ಹಚ್ಚ್ರಿ, ಮರಗಬೇಡ್ರಿ ಗುರುಗಳ ಅಂದವ್ರು. ಏನ್ ಹಂಗ ನಾವು ಕಮತ ಮಾಡೋರು ಸುಧಾ ಪೀಕ್ ಮಾಡೋದು ನಮ್ಗೆ ಹಿಂಗಾತಿ ಅಂತ ಮರ್ಗಾಕ್ ಹೋಗ್ಬೇಡ. ರೈತನ ಬಾಳೆ ಹಂಗ ಅದ, ನಿರಾಶೆ ಆಗಕ್ಕೆ ಹೋಗ್ಬೇಡ. ಮತ್ತೆ ಪ್ರಯತ್ನ ಮಾಡ. ಯಾವ್ದಾ ಆಗ್ಲಿ ವ್ಯವಹಾರಕ್ಕೆ ನಿರಾಶೆ ಆಗಕ್ಕೆ ಹೋಗ್ಬೇಡ. ಹೆದರಿರ್ ನೀನು ಬಾಳೆ ಆಗುದಿಲ್ಲ ನಿಮಗೆ. ಹಿಂಗಾತಲ್ಲ ನನಗೆಲ್ಲ, ಮಕ್ಕಳು ಹಿಂಗಾದು, ಏನ್ರಿ ಒಟ್ಟ ಮಕ್ಕಳು ಇದಾಗಬಲ್ಲು. ಅವನು ಮರಿ ಹೊಡೆದ ವಕೀಲ ಒಂದ ಮಗ, ಒಂದ ಮಗ, ಅವನು ನ್ಯಾಯ ಮಾಡಿ ತಪ್ಪಿತೇವಿ ಶುಗ ಕೈತ್ಬಿಟ್ಟು ಅವನು ಎದೇರ್ಸಿ. ಒಮ್ಮೆಮ್ಮೆ ಅವಾಗ ಭಯೋತ್ಪಾದಕರು ಮಾಡ್ತಾರಲ್ಲ ಹಂಗ, ಇಂತಿಷ್ಟು ರೊಕ್ಕ ತಂದನಿ ಆ ನಟರಾಜ್ ಹೋಟೆಲ್ ಅಂತೇಳಿ ಬಂದ ಇಷ್ಟ ಲಕ್ಷ ಗಟ್ಲೆ ತಂದ ರೊಕ್ಕ ಕೊಟ್ರೆ ನಿನ್ ಮಗ ಉಳಿತಾನ, ಇಲ್ಲ ನೀನ್ ಹಣ ತಂದು ಹೋಗಿತೇವ ತಾನ ಬರ್ದಾನ ಪತ್ರ ಮಾಡಿ. ಎದುರಿ ಅವೆಲ್ಲ ಬಂದಿದ್ದು ಮಣಿವಲ್ಲ ಪಾಪ. ಅದನ್ನೇ ಯಾಕೆ ವಿದ್ಯಾರ್ಥಿರು ಹೋಗ ತಾನ ಬರ್ತಾನ ಹೋಗಂತ ಜಾಸ್ತಿ ಇಟ್ಟಿಗೆ. ಮತ್ತೊಮ್ಮೆ 2ನೇ ಸಲ ಹೋದಾಗ 400 ರೂಪಾಯಿ ಇದ್ದ. ಹಗಲೆಲ್ಲ ವಕೀಲರ ನನಗ ಮಾಡಿಬಿಟ್ಟು ಹಡದ್ ಕೊಡ್ತೇನೆ, ನಿನಗೆ ಮಕ್ಕಳು ಬೇಕನ ಈಗ್ತತಿಲ್ಲೋ ನಿನಗೆ ಹಡ್ಯಾಕ ಇನ್ನೊಂದು ಹೆಂಡತಿ ಮಾಡ್ಕೋ ಹಡಿ ಆಗ್ಲಿಕ್ಕಂದ್ರೆ ನನಗೆ ಮಾಡೋ, ನಾ ಹಡದ್ ಕೊಡ್ತೇನೆ. ನನಗೆ ಯಾಕೆ ಕೇಳಿಸ್ಕೊತಿ? ಏನು ದೊಡ್ಡ ಕೆಲಸ ಅದ ಹೌದ್ರ? ಅದ ಒಂದು ದೊಡ್ಡ ಇದಾಗ್ಬಿಟ್ಟೈತೆ. ಮಕ್ಕಳು ಮರಿ ತಗೊಂಡವ್ ಏನು ಮಾಡವು? ಅದ್ಯಾಕೆ ಕುಡಿದ್ದು ಅವೆಲ್ಲ ಅವನ್ ತಗೊಂಡು ಏನ್ ಮಾಡೋದು? ಅದಕ್ಕೆ ಭಾಳ ಹಚ್ಕೋ, ಅತಿ ಮಮತೆ ಸಲ್ಲದು. ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನ್ನ ಮಕ್ಕಳು ಹಿಂಗಾದು ಹಂಗಾದ ತಲೆ ಕೆಡಿಸ್ಕೋಬೇಡ. ಏನು ಬಂದ್ರು ಕ್ಯಾಕಿ ಹೊಡಿಬೇಕು ನೋಡಂತ. ಚಿಂತೆ ಕಳ್ಕೊಳ್ಳೋ ಸಂಬಂಧದ ಇದು ಅಧ್ಯಾತ್ಮ. ಮಾರಿ ಗಂಟು ಹಾಕೊಂಡು ಕುಂತ್ರೆ ಏನಾಗಬೇಕಾಗೈತಿ? ಎದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಎಲ್ಲವೂ ಕರ್ಮಾಧೀನ. ಏನೂ ಚಿಂತೆ ಮಾಡಕ್ ಹೋಗ್ಬೇಡ. ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರು, ಚಿಂತಿಸಬಾರದು. ಅವ್ರವ್ರ ಕರ್ಮಕ್ಕನುಸಾರ ನಡೀತಿರ್ತೈತಿ ಜಗತ್ತಿನ ವ್ಯವಹಾರ. ಯಾಂದಿದ್ರು ಹಿಂಗ ನಡೆದ ಬಿಟ್ಟೈತಿ ಇದು. ನೀ ಮಾತ್ರ ಜಾಣ ಆಗಂತ ಅದನ್ನು ಹಚ್ಕೊಳಕ್ ಹೋಗ್ಬೇಡ. ಹಚ್ಕೊಂಡ್ರ ಒದ್ದಾಡ್ತೀವಿ, ಹಚ್ಕೊಳ್ಳಿಲ್ಲ ಅಂದ್ರೆ ಆರಾಮ್ ಇರ್ತೀವಿ. ಹಚ್ಕೊಳ್ದಂಗೆ ಬಾಳೆ ಮಾಡ್ಬೇಕು. ಈಸಬೇಕು ಇದ್ದು ಜಯಿಸಬೇಕು ಲೇಷ ಆಸೆ ಇಲ್ಲದಂಗೆ ಅಂದಲ್ಲಿ ಹಂಗೆ ಬಾಳೆ ಮಾಡಕ್ಕಿಲ್ಲ. ಹಂಗೆ ಸಾಳಂಕಿ ಗುರುಗಳು ಹೇಳಿದ್ರ ಅವ್ರು, ಯಾಕೆ ಚಿಂತೆ ಮಾಡ್ತೀರಿ ಗುರುಗಳು ಇಂಥವೆಲ್ಲ ಮಾಡಬೇಡ್ರಿ, ಹೋಗ್ಲಿ ಅದ ಏನು ಮಾಡೋದು? ಇವು ಎಷ್ಟು ಹಚ್ಚಿರಿ ಅಷ್ಟು ಆದ್ರೂ ಮತ್ತೆ ಹಚ್ಚಿರಿ ಅಂತ ತಲೆ ಕೆಡಿಸ್ಕೋಬೇಡ್ರಿ. ನಿರಾಶೆ ಆಗಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಗುರುಗಳ ಒಂದು ಇವತ್ತು ಪುಣ್ಯ ಸ್ಮರಣೆ. ಯಾಕೆ ನಮಗೆ ಇದನ್ನ ಗಟ್ಟಿ ಮಾಡಿದವ್ರು ಅವ್ರು, ಮತ್ತೆಲ್ಲ ಖಾಯಂ ಇಲ್ಲೇ ಉಳಿದ್ರು ಅವರು. ಗುರುಗಳ ಬರೀ ನೀವು ಅಂತ ಎಷ್ಟು ಹೇಳಿರು, ಅಲ್ಲಿ ಕ್ಯಾಂಟೀನ್ಯಾಗ ಬರಿಯಾಕ ಇಟ್ಕೋ ಅಲ್ಲಿ ಇದ್ರಿ ಇವ್ರು. ಎಲ್ಲಿ ಮಾಟ ಮಾಡಿದ್ ಕಟ್ಟಾದಿಂದಾರ ಬರ್ತೀರಿ ಯಾ ಗುರುಗಳ ಅಂದ. ಅಜ್ಜಾರ್ ಹೇಳಿದಂಗ ಕೈ ನರ ಸೇರಾಕತ್ತು ಅಂತ ಬರಿಯಾಕ ಬರ್ಲಂಗ ಆತಿ. ಅವಾಗ ಆಶ್ರಮಕ್ಕೆ ಬಂದ್ರು ಅವರು. ಅವ್ರು ಹೇಳ್ದಂಗ ಆಯ್ತು ನೋಡಿದ್ರು, ಮತ್ತು ಕಟ್ ಆಯ್ತು ಕೈ ಬಂದ್. ಅವ್ರು ಮತ್ತೆ ಶರೀರ ಇದನ್ನ ಮಾಡೋ ಮಟ್ಟ ಇಲ್ಲೇ ಉಳಿದ್ರು. ಅಜ್ಜ ಆಶ್ರಮ ಪುಡುಕ್ಲು ಕಟ್ಟಿ ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ ನೀವು. ಎಲ್ಲ ಇಲ್ಲಿ ಬದ್ರ ಭಾಳ ಇತ್ತು ಅವ್ರ ಜೀವನ. ಅವಾಗಿನ ನೀರಿನ ತೊಂದ್ರೆ ಇಷ್ಟೆಲ್ಲ ಅನುಕೂಲ ಇದ್ದಿದ್ದಿಲ್ಲ ಅವಾಗ. ಅಂತದ್ರಾಗ ಅವ್ರು ಇದ್ರು. ಕರಿಯಾಕೇನ ಗದಿ ಇದಾದ್ಮ್ಯಾಗ ಇಲ್ಲೇ ಎಲ್ಲ ಪಾಪ ಮೂರ್ಛೆ ಬಂದು ಮಲಮೂತ್ರ ಎಲ್ಲ ರಾಡಿ ಮಾಡ್ಕೊಂಡು ಇಲ್ಲೆಲ್ಲ ತೊಳೆದು ನಾವು ಗಾಡಿ ಮಾಡ್ಕೊಂಡು ಹೋಗಿ ಅಲ್ಲಿ ದವಾಖಾನೆಗೆ ಅಡ್ಮಿಟ್ ಮಾಡಿದ್ವಿ. ಯಾರು ಇಲ್ಲ ಆ ಟೈಮ್ನಾಗ. ಅವಾಗ ಮಲ್ಲ ಫೋನ್ ಮಾಡಿಬಿಟ್ಟ, ಬಂದಿದ್ದೆಲ್ಲ ಒರಿಸಿ ಅದನ್ನ. ಇನ್ನೊಬ್ರು ಯಾರೋ ಇದ್ರು, 2-3 ಮಂದಿ ಎಲ್ಲ ಒರಿಸಿ ತೊಳೆದು ದೋತ್ರ ಎಲ್ಲ ತೆಗೆದು ರಾಡಿ ಹಿಡಿಸಿ ಪಾಪ ಅಲ್ಲ. ಮುದುಕಾದ್ಮ್ಯಾಗ ಶರೀರ ಜಪಾನ್ ಮಾಡೋದು ಜಡ ಐತ್ರಿ. ಮತ್ತೆ ಇಲ್ಲಿಂದ ಒಂದು ಗಾಡಿ ಮಾಡ್ಕೊಂಡು ಹೋಗಿ ದವಾಖಾನೆಗೆ ಅಡ್ಮಿಟ್ ಮಾಡಿ. ಅಂತ ಪರಿಸ್ಥಿತಿ ಗುರುಗಳದು. ಶರೀರ ಪ್ರಾರಬ್ಧ ಹೇಳಕ್ ಬರುದಿಲ್ರಿ, ಅದ ಯಾರ್ದು ಏನಾಕೈತಿ ಅನ್ನೋದು. ಅವ ಈರಣ್ಣ ಏನು ತಂದ ನೋಡಿ, ಹಣ್ಣು ಸ್ವೀಟು ತಂದು ಕೊಟ್ಟಾನ. ಕೊಟ್ಟು ಬಿಡ್ರಿ ಗುರುಗಳ ಸ್ಮರಣಾರ್ಥಕ್ಕೆ ಪುಣ್ಯತಿಥಿ ಸಂಬಂಧ. ಶರೀರ ಅಲ್ಲೇ ಐತಪ್ಪ ನಮ್ದು, ಈ ಮನುಷ್ಯಲ್ಲ ಇಲ್ಲೇ ಐತೆ ಅಂತಿದ್ರು ಅಜ್ಜ ಅವರು ಸಾಳಂಕಿ ಗುರುಗಳು. ಮ್ಯಾಗ 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 ಪತ್ರ ಬರೀ ಅವರು, ಏನು ನಡೆದೈತಿ ಎಲ್ಲರಿಗೂ ನಮಸ್ಕಾರ ತಿಳಿಸ್ರಿಪ್ಪ. ಭಾಳ ಇದನ್ನ ಮಾಡಿದ್ರು.
ವಯಸ್ಸಾಗಿ ಇಲ್ಲೇ ಬಂದು ಉಳಿಪ ನೀನು ಇಲ್ಲೇನು ಮಾಡ್ತೇನೆ ನನಗೆ